ನಾವು ದಾವಣಗೆರೆ ಡಿಸ್ಟಿಕ್ ಹೊನ್ನಾಳಿ ತಾಲೂಕು. ಊರ ಹೆಸರು ಬೇಡ ಸರ್. ಓಹೋ, ಇದು ಇದು ಕಾರ್ಯಕ್ರಮ. ಸೊ ಊರ ಹೆಸರೇನು ಬೇಡ, ಪರವಾಗಿಲ್ಲ. ಏನು ಮಾಡ್ಕೊಂಡಿರೋದು? ನಾವು ಹೌಸ್ ವೈಫ್ ಸರ್. ಸ್ವಲ್ಪ ಜೋರ ಮಾತಾಡ್ಬೇಕಿಲ್ಲ, ಕರೆ ಕಟ್ಟಾಗುತ್ತೆ. ಹೌಸ್ ವೈಫ್ ಸರ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಸರ್ ಒಂದು 5 months ಇಂದ ನೋಡ್ತಾ ಇದ್ದೀನಿ ಅಷ್ಟೇ. ಎಷ್ಟು ವಯಸ್ಸವ ನಿಮಗೆ? ನನಗೆ ಇವಾಗ 27 ಸರ್. 27? ಹಾ. ನಿಮ್ಮ ಧ್ವನಿ 40 ವಯಸ್ಸಿದ್ದಂಗಿದೆ. ಇಲ್ಲ ಸರ್, ಫಸ್ಟ್ ಟೈಮ್ ಕಾಲ್ ಮಾಡಿದ್ದಲ್ಲ, ಸ್ವಲ್ಪ ನರ್ವಸ್ ಆಗಿದೆ. ಏನು ತೊಂದರೆ ಇಲ್ಲ. ಊಟ ಮಾಡಿದ್ರಾ? ಹಾ ಸರ್. ಏನು ಮಾಡ್ಕೊಂಡಿರೋದು? ಮನೇಲೇ ಇರೋದಾ? ಹಾ ಸರ್, ನಾನು ನಮ್ಮ ಅಪ್ಪ ಅಮ್ಮಗೆ ಒಬ್ಬಳೆ ಮಗಳು. ಒಬ್ಬರೇ ಮಗಳ? ಹಾ. ಯಾಕೆ? ಅದು ನಮ್ಗೆ ಗೊತ್ತಿಲ್ಲ. ಅಲ್ಲವಾ, ಗಂಡು ಮಕ್ಳು ಯಾರು ಇಲ್ವಾ ಅಂತ? ಯಾರು ಇಲ್ಲ. ಒಬ್ಬರೇ ಮಗಳ? ಹಾ. ಓಕೆ, ಹೇಳುವ. ಅವ್ರಿಗೆ ಅಂದ್ರೆ ನನ್ಗೆ 18 ವರ್ಷ ಇದ್ದಾಗೆ ಮದ್ವೆ ಮಾಡಿದ್ರು. ಒಂದ್ ನಿಮಿಷ. ಈ ಸುತ್ತ ಏನೋ ಡಿಸ್ಟರ್ಬೆನ್ಸ್ ಇದೆ ನೋಡವ. ಹೌದಾ? ಇವಾಗ ಕೇಳಿಸ್ತಿದೆಯಾ ಸರ್? ಆಯ್ತು. 18 ವರ್ಷಕ್ಕೆ ಮದುವೆ ಮಾಡಿದ್ರು. ಹಾ. ಏನು ಓದಿದ್ದೀರಿ ನೀವು? ನಾನು PUC ಮಾಡಿ ಡಿಗ್ರಿ 1 ವರ್ಷ ಓದೆ ಸರ್. ಮದ್ವೆ ಮಾಡಿದ್ರ ಅವಾಗ. ನಿಮ್ಗೆ ಇಷ್ಟ ಇತ್ತಾ? ಇಷ್ಟ ಇಲ್ಲ, ಮನೇಲಿ ತುಂಬಾ ಬಡತನ. ಓಕೆ, ಅವ್ರು ತೋರಿಸಿದ ಹುಡುಗನ್ ಮದುವೆ ಆದ್ರಿ? ಅಪ್ಪ ಅಮ್ಮನ ಮನೇಲಿ ಜಮೀನ್ ಅದು ಏನೂ ಇದ್ದಿಲ್ಲ. ಅವರು ಕೂಲಿ ಮಾಡ್ಬೇಕು, ನಮ್ಮನ್ನ ಸಾಕ್ಬೇಕಿತ್ತು, ಹಾಗಾಗಿ ಮದ್ವೆ ಆದ. ಪಾಪ. ಓಕೆ, ಹೇಳುವ. ಇವಾಗ 5 months ಆಯ್ತು ಸರ್, ನಮ್ಮ ಮನೆಯವ್ರು ಡೆತ್ ಆಗಿದ್ದಾರೆ. ಓ, ಸಾರಿ. ಏನಾಯ್ತು? ಅವರು ಮನೆಯಲ್ಲೇ ಸೂಸೈಡ್ ಮಾಡ್ಕೊಂಡಿದ್ರು. ಸೂಸೈಡ್ ಮಾಡ್ಕೊಂಡ್ರ? ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ರು ಸರ್. ನಮ್ ಕಾಲಿಗೆ ಮುಳ್ಳು ನೆಟ್ಟಿದ್ರೆ ನಮಗ್ ಏನಾಗುತ್ತೋ ಅನ್ನೋ ರೀತಿ ತುಂಬಾ ಚೆನ್ನಾಗಿ ನೋಡ್ಕೊಂತ ಇದ್ರು. ಅಲ್ಲ, ಈಗ ನಿಮ್ಗೆ 18 ವರ್ಷಕ್ಕೆ ಮದುವೆ ಮಾಡಿದ್ರಲ್ವಾ? ಸೊ ಅಲ್ಲಿಂದ ಈಗ ಎಷ್ಟು ವರ್ಷ ಆಯ್ತು ಒಟ್ಟು? ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಗಿ ಇವಾಗ ಮಾರ್ಚ್ಗೆ 9 ವರ್ಷ ಆಯ್ತು ಸರ್. ಓಕೆ, ಈ 9 ವರ್ಷದಲ್ಲಿ ಅವರು ಅಂದರೆ ಮದುವೆಯಾದ ಆ 18, ನಿಮ್ಗೇನು 18 ವರ್ಷ ಆಯ್ತು, ಆ ಸಮಯದಿಂದ ಇಲ್ಲಿವರೆಗೂ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ? ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಸರ್. ಅವ್ರೇನು ಮಾಡ್ತಿದ್ರು? ಅವರು ವ್ಯವಸಾಯ ಸರ್. ಅತ್ತೆ ಮಾವ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ರಾ? ಅತ್ತೆ ಮಾವ ಇಲ್ಲ ಸರ್, ನಾವು ಬರಕ್ಕಿಂತ ಮುಂಚೆನೆ ಡೆತ್ ಆಗಿದ್ರು. ಇವ್ರು ಎಷ್ಟು ಜನ ಅಣ್ಣ ತಮ್ಮದಿರು ನಿಮ್ಮ ಗಂಡ? 2 ಸರ್. ಓಕೆ, ನೀವು ಮದುವೆ ಆಗಿಂದ ಮುಂಚೆನೆ ಅವ್ರ ತಂದೆ ತಾಯಿಗಳು ತೀರ್ಕೊಂಡಿದ್ರು? ತೀರ್ಕೊಂಡಿದ್ರು. ಮತ್ತೆ ಯಾರ ಹತ್ರ ಬೆಳೆದಿದ್ದವರು? ಅವರು ಅಂದ್ರೆ 1 ವರ್ಷ ಆಯ್ತು ನಾವು ಹಾಗೆ ಮದ್ವೆ ಆಗಿದ್ವಿ. ಓಕೆ. ಅವ್ರ ಅಕ್ಕರಿದ್ದಾರೆ 3. ಓಹೋ, ಆ ಕಡೆ ದೊಡ್ಡ ಕುಟುಂಬವೇ? ಅಂದ್ರೆ ಅವ್ರಿಬ್ರು ಇದೇ ಊರಲ್ಲಿ ಬೇರೆ ಬೇರೆ ಮನೇಲಿದ್ದಾರೆ. ಬಟ್ ಅವ್ರಿಗೆಲ್ಲ ಮದುವೆ ಆಗಿತ್ತು? ಅವ್ರಿಗೆಲ್ಲ ಮದ್ವೆ ಆಗಿದೆ. ಸೊ ನೀವು ಬಂದಾಗ ನಿಮ್ಮ ಯಜಮಾನ್ರು ನೀವು ಇಬ್ಬರೇ ಇದ್ರಾ? ಇಲ್ಲ, ಜೊತೆಗೆ ಇದ್ವಿ. ಅವ್ರ ಅಣ್ಣ, ನಾವು. ಅವ್ರ ಅಣ್ಣನ ಹೆಂಡತಿ? ಅಣ್ಣನ ಹೆಂಡತಿ, ನಾವು, ನಮ್ಮ ಮನೆಯವರು. ಮಕ್ಕಳು ನನ್ಗೆ 1 ವರ್ಷದೊಳಗೆ ಪಾಪು ಆಯ್ತು ಸರ್. ಅವ್ರಿಗಿನ್ನೂ ಆಗಿಲ್ಲ. ಸೊ ನಿಮಗೀಗ ಒಬ್ಬ ಮಗನೋ ಮಗಳು? ಇಬ್ರು ಇದ್ದಾರೆ, ಒಬ್ಬ ಮಗ ಒಬ್ಳು ಮಗಳು. ಈಗ ನಿಮ್ಗೆ 27 ವರ್ಷ, 2 ಮಕ್ಕಳಿದ್ದಾರೆ. ಓಕೆ, ಈಗ ಅವ್ರು ಯಾಕೆ ಹಾಗೆ ಮಾಡ್ಕೊಂಡ್ರೆ, ಏನು ಕಾರಣ ಅದು? ಅದೇ ಅಂದ್ರೆ ನಾವು ತುಂಬಾ ಚೆನ್ನಾಗಿದ್ವಿ. ಅಂದ್ರೆ ಇವಾಗ ನಾವು ಬೇರೆ ಆಗಿ 4-5 years ಆಯ್ತು ಸರ್. ಬೇರೆ ಆಗಿ ಅಂದ್ರೆ ನಿಮ್ಮ ಭಾವ? ಓಕೆ. ಆಸ್ತಿಯಲ್ಲಿ? ಆಮೇಲೆ ಆಸ್ತಿ ಇದೆ ಸರ್. ಅಲ್ಲ, ಬೇರೆ ಆಗಿದ್ರೆ ಆಸ್ತಿ, ಮನೆ 2 ಒಲೆ 2 ತರ ಅಡಿಗೆ? ಇಲ್ಲ, ಅವ್ರು ಬೇರೆ ಮನೆಗೆ ಹೋದ್ರು, ನಾವು ಇದೇ ಹಳೆ ಮನೇಲಿ ಇದ್ವಿ. ಆಯ್ತು. ಹಳೆ ಮನೇಲಿ ಇದ್ವಿ. ಅಂದ್ರೆ ಇವಾಗ ಅವ್ರು ಸತ್ಮೇಲೆ ನಮ್ಗೆ ಸ್ವಲ್ಪ ಅಂದ್ರೆ ಅವ್ರ ಹಳೆ ವಿಷಯಗಳು ಗೊತ್ತಾಯ್ತು. ಅಂದ್ರೆ ಅವ್ರ ಮನೇಲಿ ಹಿಂದೆ ಏನಾಗಿತ್ತು ಸ್ವಲ್ಪ ಬಿಡಿಸಿ ಹೇಳವ. ಅಂದ್ರೆ ಅವ್ರ ಅಮ್ಮ, ನೀವು ಬೇರೆ ಆದ್ರಿ? ಬೇರೆ ಆದ್ವಿ. ಆಮೇಲೆ ತುಂಬಾ ಚೆನ್ನಾಗೇ ಇದ್ವಿ ಸರ್. ತುಂಬಾ ಚೆನ್ನಾಗೇ ಇದ್ವಿ.
ಹ್ಮ್ ಈಗ ನಮ್ಮನೆ ಸತ್ ಮೇಲೆ ಇವ್ರ ಮನೆ ವಿಷಯ ಹೇಗಾಯ್ತು ಅಂತ ಹೇಳಿದ್ರು. ಏನಾಯ್ತು? ಏನಾಯ್ತು ಅಂದ್ರೆ ಇವ್ರು ಏನಕ್ ಅಂದ್ರೆ ಮನೇಲಿ ರೂಮಲ್ಲೇ ಇವ್ರು ಮಾಡ್ಕೊಂಡಿದ್ದ ಸರ. ಹ್ಮ್ ಅಂದ್ರೆ ಅದೇ ಪೊಸಿಷನ್ ಅವ್ರ ಅಮ್ಮನೂ ಮಾಡ್ಕೊಂಡಿದ್ರಂತೆ. ಓ, ಅಂದ್ರೆ ಅವ್ರ ತಾಯಿ ಕೂಡ ಅದೇ ನೀವು ಮದುವೆ ಆಗಿಂತ ಮುಂಚೆ 1 ವರ್ಷ ತೀರೋದ್ರಲ್ಲ, ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡೆ ತೀರೋಗಿದ್ರು. ಅದೇ ಪ್ಲೇಸು, ಅದೇ ಜಾಗ, ಅದೇ ರೂಮು ಸರ್. ಬಟ್ ದುರದೃಷ್ಟ ನೀವು ಭಾಗ ಆಗಿ ಹೋಗಿದ್ದೆ ಆ ರೂಮ ಅಥವಾ ಆ ಮನೇನಾ? ಆ ಮನೆ. ಓ, ಅಂದ್ರೆ ನೀವು ಅಲ್ಲೇ ಉಳ್ಕೊಂಡ್ರಿ, ನಿಮ್ಮ ಭಾವಾರ್ ಮಾತ್ರ ಬೇರೆ ಕಡೆ ಬೇರೆ ಹೋದ್ರು. ಸರ್. ಓಕೆ ಓಕೆ, ಅದೇನು ಹೇಳವ? ಅದು ಏಕಾಯ್ತು ಅಂದ್ರೆ ನಾನು ಅವತ್ತು ಊರಿಗೆ ಹೋದೆ ಬೆಳಗ್ಗೆ ಸರ್. ನಿಮ್ಮ ತವ್ರ ಮನೆಗೆ? ಇಲ್ಲ, ಆಂಟಿ ಮನೆಗೆ ಹಬ್ಬ ಇತ್ತು ಅಂತ ಹೋದೆ. ಸಂಜೆ ಕಾಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಮಕ್ಕಳ ಹತ್ರನೂ ಮಾತಾಡ್ತಿದ್ದಾರೆ. ನಾನು ಬೆಳಗ್ಗೆ ಊರಿಗೆ ಬರ್ತೀನಿ ಅಲ್ಲೇ ಇರು ಅಂತಾನು ಅವರು ಹೇಳಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಊರಿಂದ ಅಲ್ಲೇ ಫೋನ್ ಮಾಡ್ತಿಲ್ಲ, ಹಿಂಗೆ ಮಾಡ್ಕೊಂಡಿದ್ದಾರೆ ಬರ್ರಿ. ಓ, ಯಾರು ಫೋನ್ ಮಾಡಿದ್ದು? ಇಲ್ಲಿ ಬೇರೆ ಊರಲ್ಲಿ ಫೋನ್ ಮಾಡಿದ್ರು, ತುಂಬಾ ಸೀರಿಯಸ್ ಆಗಿದೆ ಬರ್ರಿ ಈ ತರ. ಸೊ ಸಾವಿನ ಬಗ್ಗೆ ಏನು ಹೇಳಲಿಲ್ಲ? ಇಲ್ಲ. ಸೀರಿಯಸ್ ಆಗಿದೆ ಬನ್ನಿ ಅಂದ್ರು. ಹೋದ್ರಿ? ಓದಿ ನೋಡಿದ್ವಿ ಅಂದ್ರೆ ನಾವು ಬರೋ ತನಕ ಅದನ್ನ ಏನ್ ಬಿಚ್ಚಿದ್ದಿಲ್ಲ ಸರ್. ಅವ್ರು ಮಾಡ್ಕೊಂಡಿದ್ ಪೊಸಿಷನ್ ಮುಗ್ದು ಹೋಗಿತ್ತಾ? ಅದು ಏನಕ್ಕಾಯ್ತು, ನಮ್ಗೆ ಯಾಕಾಯ್ತು? ಬಟ್ ಆ ವೇಳೆಗೆ ನಿಮಗೆ ಗೊತ್ತಿರ್ಲಿಲ್ಲ? ಏನ್ ಸರ್? ಆ ವೇಳೆಗೆ ನಿಮಗೆ ಗೊತ್ತಿರ್ಲಿಲ್ಲ ಪಾಪ? ಇಲ್ಲ ಸರ್, ಇಲ್ಲ. ಅಂದ್ರೆ ಅವ್ರ ಅಮ್ಮ ಸತ್ತಿ 10 ವರ್ಷಕ್ಕೆ ಅದೇ ಟೈಮಿಂಗ್ಸ್, ಅದೇ ಪ್ಲೇಸು, ಅದೇ ಇದು ಸರ್. ಇವರು ಸತ್ತಿರೋದು ಅದೇ ಜಾಗ, ಅದೇ ರೂಮು, ಅದೇ 10 ವರ್ಷಕ್ಕೆ. ಮತ್ತೆ ಏನಾಗಿತ್ತು ಅವ್ರಿಗೆ ಬದುಕಲ್ಲಿ? ಅವ್ರಂದ್ರೆ ಇವಾಗ ಸ್ವಲ್ಪ ತುಂಬಾ ಡ್ರಿಂಕ್ಸ್ ಮಾಡ್ತಿದ್ರು ನಮ್ಮ ಮನೆಯವರು. ಸ್ವಲ್ಪ ಬಿಟ್ಟಿದ್ರು. ಅಂದ್ರೆ ಹಾಸ್ಪಿಟಲ್ ಮಣಿಪಾಲಲ್ಲಿ 1 ಮಂತ್ ಇಟ್ಕೊಂಡ್ ಬಂದೆ. ತುಂಬಾ ಕಷ್ಟಪಟ್ಟು ಬಂದೆ ಸರ್ ಮಣಿಪಾಲಲ್ಲಿ. ಅಂದ್ರೆ ಅವ್ರಿಗೆ ನಾವ್ ಯಾರು ಅಂತಾನೆ ಗೊತ್ತಾಗ್ತಿದ್ದಿಲ್ಲ. ನೀನೇನಕ್ ಬಂದಿದ್ದೀಯಾ ಹೋಗು ಅನ್ನೋ ಪೊಸಿಷನ್ಗೆ ಹೋಗಿದ್ರು ಅವರು. ಕುಡಿತದ ಕಾರಣಕ್ಕ? ಅಂದ್ರೆ ಈ ಕುಡಿತದ ಈ ಪ್ರಯಾಣ ಬಹಳ ಹಿಂದಿನದ್ದ ಅಥವಾ ಮದುವೆ ಆದ ತುಂಬಾ ಹಿಂದಿನದ್ದು. ಅರ್ಥಾತ್ ನಿಮ್ ಮದುವೆ ಮುಂಚಿನದ್ದ? ಮದ್ವೆ ಮುಂಚೆನೆ ಮಾಡ್ತಿದ್ರಂತ ಸರ್. ನಿಮ್ಗೆ ಅರಿವಿರ್ಲಿಲ್ವಾ? ಯಾವಾಗೂ ತೋರ್ಸ್ಕೊಂಡಿದ್ದಿಲ್ಲ. ಹೊಡಿಯೋದು, ಹಿಂಗ್ ಮಾತಾಡೋದು, ಅವ್ರ ಕೆಲ್ಸ ಆತು ಅವ್ರಾತು, ನಮ್ಮನ್ನ ಹೆಂಗ್ ನೋಡ್ಕೊಬೇಕು ಹಂಗ್ ನೋಡ್ಕೊಂತ ಇದ್ರು. ಅಂದ್ರೆ ಅವರ ಕುಡಿತದ ಬದುಕಿಗೆ 10-12 ವರ್ಷದ ದೀರ್ಘ ಪ್ರಯಾಣ ಇತ್ತಾ? ಇವಾಗ ಸ್ವಲ್ಪ ತುಂಬಾ ಮಾಡಿದ್ರು ಸರ್. ಜಾಸ್ತಿ ಮಾಡ್ಬಿಟ್ಟಿದ್ರು? ಓ, ನೀವು ಅದನ್ನ ಬಿಡಿಸ್ಲಿಕ್ಕೆ ಹಾಕಿದ್ದ ಮಣಿಪಾಲ್ಗೆ? ಅಲ್ಲ, ಅವ್ರಿಗೆ ಬಿಟ್ಟು ತುಂಬಾ ಏನಾದ್ರು ಯಾರು ನೋಡ್ಕೊಳರಿಲ್ಲ, ನೀವು ಹಿಂಗೆ ಮಾಡಿದ್ರಿ ಏನ್ ಮಾಡ್ತೀರಿ ಅಂತ ಸ್ವಲ್ಪ ಮನೇಲಿ ಎಲ್ಲರೂ ಕೂರ್ಸಿ ಹೇಳಿದ್ವಿ. ಆಮೇಲೆ ನಾನ್ ಬಿಡ್ತೀನಿ ಅಂತ 1 ವಾರ ಬಿಟ್ರು. ಆಮೇಲೆ ಅವ್ರಿಗೆ ಅವ್ರ ಹೆಲ್ತ್ ಅಲ್ಲೇ ಸ್ವಲ್ಪ ಕೈ ಕಾಲು ಎಲ್ಲ ಶೇಕ್ ಆಗೋದು, ಆ ರೀತಿ ಆಯ್ತು. ಹಾಸ್ಪಿಟಲ್ಗೆ ಹೋದ್ವಿ, ಇಲ್ಲ ಆಗಲ್ಲ ಅನ್ನಿಕ್ಕೆ ಅಲ್ಲಿ ಹೋದ್ವಿ. ಅಲ್ಲಿ ಇಟ್ಕೊಂಡು ತುಂಬಾ ಎಲ್ಲ ಕ್ಲಿಯರ್ ಆಗಿ 1 ಮಂತ್ ಎಲ್ಲ ಬಿಟ್ಟು ಚೆನ್ನಾಗಿದ್ರು ಸರ್. ಮತ್ತೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಹೇಳಿದ್ವಿ ಬೇಡ ಕಣ್ರಿ ಮಾಡ್ಬೇಡ್ರಿ. ಇಲ್ಲ ನಾನ್ ಮಾಡಿದ್ರೆ ಏನಾಗ್ತತೆ, ನಾವ್ ನೋಡ್ಕೊಳೋ ರೀತಿ ನೋಡ್ಕೊಂತೀನಲ್ಲ. ಮಾಡೋದೆಲ್ಲ ಮಾಡ್ತಾನೆ ಇದ್ದೀನಿ ಕೆಲಸ ಅಥವಾ ಜವಾಬ್ದಾರಿ, ಸೊ ನಾನು ಕುಡಿಯೋದ್ರಿಂದ ಅದೇನಾಗಲ್ಲ, ನೀನು ಸುಮ್ನಿರು ಅಂತ. ಸುಮ್ನಿರು. ಸೊ ನಿಮಗಿದ್ದಿದ್ದು ಭಯ, ಈಗ ನಮ್ಗೆ ಯಾರು ಇಲ್ಲ, ಮತ್ತೆ ಇದು ಬೇರೆ ಆದ್ರೆ ನಮ್ಗೆ ಯಾರಪ್ಪ ದಿಕ್ಕು ಅಂತ. ಇವಾಗ ಅಪ್ಪ ಅಮ್ಮ ನೋಡ್ಕೊಳೋದು ನಮ್ದೇ ಡಿಪೆಂಡ್, ಅವ್ರಿಗೂ ಯಾರು ಇಲ್ಲ, ಅಲ್ಲೂ ಏನು ಇಲ್ಲ. ಅಯ್ಯಯ್ಯೋ. ನನ್ ಮಕ್ಕಳು ನೋಡ್ಕೊಳೋ ಡಿಪೆಂಡು ನಮ್ಗೆ. ಈಗ ನಮ್ಮನ್ನ ನೋಡ್ಕೊಳೋರಿಲ್ಲ, ಅವ್ರನ್ನ ನೋಡ್ಕೊಳೋರಿಲ್ಲ. ಸೊ ನಿಮ್ ತಂದೆ ತಾಯಿಗಳ ಕಡೆ ಇವರು ಬಹಳ ಕರುಣೆಯಿಂದ ಇದ್ರ? ಸರ್, ಅಂದ್ರೆ ಯಾರಿಗೂ ಒಂದ್ ಮಾತ್ಯ ಚಿಕ್ಕ ಮಗು ಕೇಳಿದ್ರು ಊರಲ್ಲಿ ತುಂಬಾ ಒಳ್ಳೆಯರವ್ರು. ಯಾಕಂಗ್ ಮಾಡ್ಕೊಂಡ್ರು? ತುಂಬಾ ಒಳ್ಳೆಯರ ಸರ್, ಯಾರಿಗೂ ಒಂದ್ ಅನ್ಯಾಯ ಮಾಡಿಲ್ಲ, ಯಾರ ಹತ್ರನೂ ಬೇಡಿಲ್ಲ. ಅವ್ರ ಹತ್ರ ಅವ್ರ ಕೆಲ್ಸ ಆಯ್ತಾ ಸರ್.
ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಯಾಕೆ ಹಿಂಗ್ ನಮ್ಗೆ ಯಾಕಾಯ್ತು ಹಿಂಗೆ? ಸೊ ಈ ಲಾಸ್ಟ್ 3-4 ದಿನದ ಕತೆ ಬಗ್ಗೆ ಏನಾದರೂ ಹೇಳೋದಾದರೆ ಅವ್ರ ವರ್ತನೆ ಏನಿತ್ತು ಅಥವಾ ಏನಾದರೂ ನಡೀತಾ ನಿಮ್ಮೊಂದಿಗೆ? ಇಲ್ಲ ತುಂಬಾ ಚೆನ್ನಾಗೇ ಇದ್ರು ಸರ್. ಬಟ್ ತುಂಬ ಪೀಕ್ ಅಂತ ಆ ವಿಚಾರದಲ್ಲಿ ಕೆಟ್ಟ ಆದ್ರೆ ಮನ್ಸಲ್ಲಿ ತುಂಬಾ ಇಟ್ಕೊಂಡು ನಾನು ಏನ್ ಕೇಳಿದ್ರು ಮಾಡೋಣ ಅಷ್ಟೇ. ತುಂಬಾ ಅಂದ್ರೆ ನನ್ಗೆ ಅಲ್ಲಿ ಅಂದ್ರೆ ಮಣಿಪಾಲಲ್ಲಿ ಆಗಿದ್ದು ರೀತಿ ನೋಡಿ ನನ್ಗೆ ಇವ್ರಿಗೆ ಏನು ಹೇಳಲೇಬಾರ್ದು ಅನ್ನೋ ರೀತಿ ಆಗ್ಬಿಟ್ಟಿತ್ತು. ಏನಾದ್ರು ಹೇಳಿದ್ರೆ ಮನ್ಸಿಗೆ ತಗೊಂಡು ಏನಾದ್ರು ಆಗ್ಬಿಡುತ್ತೇನೋ ಅನ್ನೋ ಭಯದಲ್ಲೇ ದಿನ ರಾಘವೇಂದ್ರ ನಾನು ತುಂಬಾ ನಂಬ್ತೀನಿ. ರಾಘವೇಂದ್ರ ನಮ್ಮ ಮನೆಯವ್ರಿಗೆ ಏನು ಆಗ್ಬಾರ್ದಪ್ಪ, ನೀನ್ ನಂಬಿದೀನಿ ಅಂತ ಹೇಳಿ ಮಲ್ಕ್ತಿದ್ದೆ ನಾನು. ಆರೋಗ್ಯ ಬಹಳ ಕೆಟ್ಟಿತ್ತ ಅವ್ರದ್ದು? ಆರೋಗ್ಯ ಮನ್ಸಲ್ಲಿ ತುಂಬಾ ಅದು ಇಟ್ಕೊಂಡಿದ್ರು ಅಂತ. ಇವಾಗ ನಾನ್ ಕುಡ್ದ್ ಬಂದೆ, ಊರಲ್ಲೆಲ್ಲ ಗೊತ್ತಾಯ್ತು ನನ್ ಬಗ್ಗೆ ಹೆಂಗ್ ಮಾತಾಡ್ತಾರೆ. ಅಲ್ಲ ಅದು ಸರಿ, ಅದು ಒಂದು ಕಡೆ ಅದು ಮರ್ಯಾದೆಗಳ ವಿಚಾರ. ಬಟ್ ದೇಹ ಅದರಿಂದ ಏನಾದರೂ ಕುಸಿದಿತ್ತ ಅಥವಾ ಸೂಚನೆ? ಇಲ್ಲ ಸರ್, ಚೆನ್ನಾಗೇ ಇದ್ರು. ಬಟ್ ಅವರಿಗೆ ಹೊರಗಡೆ ಹೆಸರು ಕೆಡಿತು ಅಥವಾ ಹೊರಗಡೆ ನಾನು ಹೆಸರು ಕೆಡಿಸ್ಕೊಳ್ತಾ ಇದ್ದೀನಿ ಅನ್ನೋ ಕೊರಗಿತ್ತ? ನಮ್ಮ ಹತ್ರ ಯಾವಾಗೂ ತೋರ್ಸ್ಕೊಂಡಿಲ್ಲ ಸರ್ ಒಟ್ಟವರು. ಬಟ್ ಅಲ್ಟಿಮೇಟ್ಲಿ ಅವ್ರಿಗಿದ್ದ ದುಃಖ ಏನು ಮತ್ತೆ? ಅದೇ ನಮಗೂ ಗೊತ್ತಿಲ್ಲ ಏಕಾಯ್ತು ಅಂದ್ರೆ. ಅವರು ಅವತ್ತು ಗುರುವಾರ ನೈಟ್ ಫುಲ್ ಮಲಗಿಲ್ಲ, ಬೆಳಗ್ಗೆ ಎದ್ದು ಮತ್ತೆ ಅಂಗಡಿಗೆ ಹೋಗಿ ಅವ್ರು ಹಾಕ ತಲುಬು ಎಲ್ಲ ಮಾಡಿ ಬಂದಿದ್ದಾರೆ. 6 ಗಂಟೆಗೂ ಮಾತಾಡ್ತಿದ್ದಾರೆ ನಮ್ಮ ಊರಲ್ಲಿ ಜನನ. 6:30 7:30 ಒಳಗೆ ಆಗಿದೆ. ಬಟ್ ಈ 10 ವರ್ಷದ ಹಿಂದಿನ ಕತೆ ಇದರೊಂದಿಗೆ ಜಾಯಿಂಟ್ ಆಗಿದ್ದ ಕಾರಣ ಕೇಳಿದ ಕಡೆ ಎಲ್ಲ ಹಾಗೆ ಹೇಳಿದ್ರು. ಈಗ ದೇವರು ಸ್ವಾಮಿಯರು ಅದೆಲ್ಲ ಕೇಳಿದ ಕಡೆ ಇಲ್ಲ, ಅದು ಅವತ್ತ ನಕ್ಷತ್ರ ಇತ್ತು, ನೀವು ಮನೇಲಿ ಯಾರು ಇರ್ಬಾರ್ದಿತ್ತು, ಆ ಒಂದ್ ಜೀವ ಅಲ್ಲಿ ಹೋಗೋದಿತ್ತು ಅಂತ ಆಮೇಲೆ ಹೇಳಿದ್ರು ಸರ್. ಮನೇಲಿ ಯಾರು ಇರಬಾರ್ದಿತ್ತು ಅಂದ್ರ? ನೀವು ಕುರಿ, ಮೇಕೆ, ಹಸು ಏನಾದ್ರು ಸಾಕಿದ್ರ? ಇಲ್ಲ ಸರ್, ಏನು ಇಲ್ಲ. ನಾವೇ 4 ಜನ ಆಗ್ತಾ ಇದ್ದಿದ್ದು. ನನ್ನ ಮಕ್ಕಳಿಬ್ರು, ನಾನು, ನಮ್ಮ ಮನೆಯವರು. ಅಂದ್ರೆ ನೀವು 4 ಜನ ಅಷ್ಟು ಬಿಟ್ರೆ ಯಾವುದು ಮೂಕ ಪ್ರಾಣಿ ಇರ್ಲಿಲ್ವಾ? ಇಲ್ಲ ಸರ್, ಇಲ್ಲ. ಓಕೆ, ಆಯಿತು. ಈಗ 10 ವರ್ಷದ ಹಿಂದಿನ ಆತ್ಮಹತ್ಯೆ ಈ ಆತ್ಮಹತ್ಯೆಗೆ ಕಾರಣ ಆಗಿರ್ಬೋದು ಅನ್ನೋ ಆಲೋಚನೆಯನ್ನು ನೀವು ತುಂಬ ನೀರು ಇದು ಬೆಳೆಸ್ಲಿಕ್ಕೆ ಹೋದರೆ ಆ ಮನೆ ದೇವದ ಮನೆ ಆಗ್ಬಿಡುತ್ತೆ. ಆದರೆ ನಿನಗೆ ಸ್ಪಷ್ಟವಾಗಿ ಹೇಳ್ತೀನಿ ತಾಯಿ, ಆ 10 ವರ್ಷದ ಹಿಂದಿನ ವಿಚಾರಕ್ಕಿಂತ ನಿನ್ನ ಮುಂದೆಯೇ ಆ ಚಟಗಳ ಅನಾವರಣ ಇದ್ದೇ ಇತ್ತಲ್ಲವ. ಈಗ ಆತನಿಗೆ ತನ್ನ ಮನಸ್ಸು ಕೆಡಲಿಕ್ಕೆ ಈಗ ಆಯ್ತವ, ತುಂಬ ಆರೋಗ್ಯವಾಗಿದ್ದ, ಯಾವುದೇ ಚಟ ಇರಲಿಲ್ಲ, ಏನೂ ತೊಂದರೆ ಇರಲಿಲ್ಲ, ಯಾವ ಗಿಲ್ಟೂ ಇರಲಿಲ್ಲ ಆತನೊಂದಿಗೆ, ಅಥವಾ ಆತ ಯಾವುದೇ ರೀತಿಯ ಚಟಗಳಿಗೆ ಭಾಗಿಯಾಗೇ ಇರಲಿಲ್ಲ ಅಂದಾಗ ಒಬ್ಬ ವ್ಯಕ್ತಿ ಸಡನ್ನಾಗಿ ಈಗ ಮಾಡಿಕೊಂಡ ಅಂದಾಗ ಅವಶ್ಯವಾಗಿ ಅದನ್ನು ನೀವು ಒಂದು ಯಾವುದೋ ದುಷ್ಟಶಕ್ತಿಯ ಪ್ರಭಾವ ಅಂತ ಕರಿಬೋದು. ಆದರೆ ಈ ಹಿಂದೆ ಒಂದಷ್ಟು ತಿಂಗಳು ಅಥವಾ ಒಂದಷ್ಟು ಸಮಯ ಮಾನಸಿಕವಾಗಿ ಆತ ಕುಗ್ಗಿದ್ರು ಅಲ್ಲ, ತನ್ನ ಕುಡಿತದ ಕಾರಣಕ್ಕೆ ಅಥವಾ ಏನೋ ಆತನ ಬದುಕಿನಲ್ಲಿ ಯಾವುದೂ ಸರಿ ಹೋಗ್ತಾ ಇಲ್ಲ ಅಂತಲೋ, ಅಥವಾ ಹೀಗೆ ಆತನ ಮನಸ್ಸಿನೊಳಗಡೆ ಬಂದ ಎಲ್ಲ ಆಲೋಚನೆಗಳನ್ನು ಒಂದು ಕೌನ್ಸಿಲಿಂಗ್ ಮೂಲಕನೋ ಅಥವಾ ಹೇಳ್ಕೊಳಪ್ಪ ಅದೇನು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ. ಅಂದರೆ ಒಳಗಡೆ ಇದ್ದರೆ ಅದು ಏನು ಬೇಕಾದರೂ ಮಾಡಿಸಬಲ್ಲದು. ಅದು ದುಃಖವನ್ನು ಹೊರಗಡೆ ಹಾಕೋದು ಬಹಳ ಮುಖ್ಯ. ಅದನ್ನ ಪ್ರೀತಿಪಾತ್ರರ ಬಳಿ ಹೇಳ್ಕೊಳ್ಬೇಕು. ಅಥವಾ ಈಗ ನಾಳೆ ನೀವಾಗಲೂ ಮಗ ಆಗಲಿ ಎಲ್ಲರ ಬಾಳು ಇಷ್ಟೇನವ ತಿಳ್ಕೊಬಿಡಿ. ಮಕ್ಕಳೇನೋ ಮಂಕಾಗಿದ್ದಾರೆ, ದುಃಖದಲ್ಲಿದ್ದಾರೆ, ಹಿಂಗಂದಾಗ ಅವ್ರಿಗೆ ತಕ್ಷಣ ಹೋಗಿ ಏನಾಯ್ತೋ ಯಾಕೋ ಎಂತ ಅವ್ರ ಒಳಗಡೆ ಇರುವ ದುಃಖ ಅನ್ನೋ ವಿಷವನ್ನು ಹೊರಗಡೆ ಹಾಕದೆ ಹೋದರೆ ಹೇಗೆ ಒಂದು ವಿಷ ಒಳಗಡೆ ಹೋಗಿ ಒಬ್ಬ ಮನುಷ್ಯನನ್ನು ಕೊಲ್ಲಬಲ್ಲದೋ ಹಾಗೆ ಮಡುಗಟ್ಟಿರುವ ದುಃಖವೂ ಒಂದು ವಿಷವೇ. ಈತ ಈಗ
ದುಷ್ಟಶಕ್ತಿ ತನ್ನ ಪ್ರಭಾವ ಬೀರಿದೆ ಅನ್ನೋದನ್ನು ನೀವು ತುಂಬ ಬಲವಾಗಿ ನಂಬಲಿಕ್ಕೆ ನಿಮಗೆ ಬೇರೆ ಬೇರೆ ಕಾರಣಗಳಿರಬಹುದು. ಆದರೆ ಒಂದು ವೇಳೆ ಆ ದಾರಿಯಲ್ಲಿ ನೀವೇನೇ ನಂಬಿಕೆಯನ್ನು ಬಲಪಡಿಸ್ಕೊಳ್ತಾ ಹೋದರೂ ಕೂಡ ಅದು ನಿನ್ನ ಮನೆಗೆ ಹಾನಿನೇ. ನೀನು ನಂಬೋ ರಾಯರಾಗಿರ್ಬೋದು, ನಿನ್ನ ಮನೆ ದೇವರಾಗಿರ್ಬೋದು, ಆ ವಿಚಾರವನ್ನು ಅದಕ್ಕೆ ಬಿಡು. ಇನ್ನು ಉಳಿದದ್ದು ನಾನೇನು ಸರಿ ಮಾಡ್ಕೊಳ್ಬೋದು ಅನ್ನೋ ಕೆಲವು ಸಂಗತಿಗಳು ಬಂದಾಗ, ಹೌದು, ಚಟಕ್ಕೆ ಸಿಕ್ಕಿದ ಮನುಷ್ಯ ಯಾರೇ ಆಗಲ್ಲ, ನಿಮ್ಮ ಗಂಡ ಆಗಿರ್ಬೋದು, ನೀವಾಗಿರ್ಬೋದು, ನಾನಾಗಿರ್ಬೋದು, ಯಾರೇ ಆಗಲವ, ಆ ವಿಚಾರಗಳಿಗೆ ಒಳಗಾದಾಗ ಹಾಲು ಕುಡಿದವರು ಬದುಕಲ್ಲ, ಎಣ್ಣೆ ಕುಡಿದವರು, ಹೆಂಡ ಕುಡಿದವರು ಅದಕ್ಕೆ ಒಳಗಾದವರು ಕಷ್ಟನವ. ಅಂದರೆ ಅದರಲ್ಲೂ ಇಷ್ಟು ದೀರ್ಘವಾದ ಪ್ರಯಾಣ ಇತ್ತಲ್ವಾ ಆ ಕುಡಿತದೊಂದಿಗೆ ಅವರಿಗೆ. ಯೋಚನೆ ಮಾಡಿ, ನೀವು ಯಾವುದೇ ಚಟಕ್ಕೆ ಸುಮ್ಮನೆ ನಾಳೆಯಿಂದ ಶುರುವಾಗಿ ಮುಂದಿನ ಒಂದು 10-12 ವರ್ಷ ನೀವು ಅದನ್ನು ಮಾಡಿ, ಏನೋ ಆತನ ಬಲ ಇಷ್ಟೊತ್ತು ಸಮಯ ಇದ್ದರೂ, ಆದರೆ ಎಷ್ಟೋ ಸಾರಿ ಎಲ್ರಿಗೂ ಭಾರ ಆಗಿ ಬದುಕೋಕಾಗದೆ ಸಾಯೋಕಾಗದೆ ಚಟಗಳು ಚಟ್ಟ ಹತ್ತಿಸ್ಬಿಡ್ತವೆ. ನಿಮಗೆ ಇವತ್ತು ಈ ವಿಚಾರವಾಗಿ ನಿಮ್ಮ ದುಃಖ ನನಗೆ ಅರ್ಥವಾಗುತ್ತೆ. 2 ಮಕ್ಕಳಿದ್ದಾವೆ, 27 ವರ್ಷ ಈ ಜನಗಳ ನಡುವೆ ಬದುಕು ಸಾಗಿಸೋದು ಒಂಟಿ ಹೆಣ್ಮಗಳಾಗಿ ಸುಲಭ ಅಲ್ಲ, ಹೌದು. ಆದರೆ ಸಾಧ್ಯವಿಲ್ಲ ಅಂತ ಏನಿಲ್ಲ. ಯಾಕಂದರೆ ನೀವು ಯಾವುದೋ ಕೆಟ್ಟ ದಾರಿ ಹಿಡಿದು ಗಂಡನಿಗೋ ಮಕ್ಕಳಿಗೋ ಅನ್ಯಾಯ ಮಾಡಿ ನಿಮ್ಮಿಂದ ಅದೇನೋ ಆಗಿದ್ದಲ್ಲವಾ. ಆದರೆ ನನ್ನ ಒಂದೇ ಕಾಳಜಿ ಏನಂದರೆ, ಹಿಂದೆ ಏನೋ ಹಿಂಗಾಗಿತ್ತು, ಈಗ ನಿಮಗೆ ಯಾಕೋ ಇಷ್ಟ ಇಲ್ಲ, ಯಾಕೋ ಆ ಮನೇಲಿ ನನಗೆ ನೆಮ್ಮದಿ ಇಲ್ಲ ಅಂದಾಗ ಬೇಕಾದ್ರೆ ಚೇಂಜ್ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ ನೀವು ಈ ಹಿಂದೆ ಯಾರೋ ನೇಣಾಕೊಂಡಿದ್ರು ಅಲ್ಲಿ ಅವ್ರ ತಾಯಿ, ಅದಕ್ಕೆ ಮತ್ತೆ 10 ವರ್ಷದ ನಂತರ ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಅದೇ ರೂಮಲ್ಲಿ ಹಿಂಗಾಯಿತು ಅನ್ನೋದನ್ನು ನೀವು ತುಂಬ ಬಲಪಡಿಸ್ತಾ ಹೋದರೆ ನಿಮ್ಮ ಮಕ್ಕಳನ್ನು ಆ ಮೂಢನಂಬಿಕೆಗೆ ತಳ್ಳುತ್ತೀರಾ. ಮತ್ತು ಕಾಲಕ್ರಮೇಣ ಮಕ್ಕಳು ಎಲ್ಲಿ ಹೋದರೂ ಬದುಕೋಕೆ ಭಯ ಪಡ್ತಾರೆ. ಇವಾಗ ಹಾಗೆ ಆಗಿದೆ ಸರ್. ನನ್ ಮಕ್ಳು ಬೇರೆ ಅಂದ್ರೆ ಊರಲ್ಲೇ ಇದ್ರು, ಅವ್ರ ಅಕ್ಕನ ಮನೇಲಿ ಮಲಗಿದ್ರು, ನಮ್ಮನೆ ಅಕ್ಕನ ಮನೇಲಿ. ಅವರೇ ಫಸ್ಟ್ ಪಪ್ಪ ಅಂತ ಬಂದು ಎಬರ್ತಿದ್ರು. ಅವರೇ ಸರ್ ಫಸ್ಟ್ ಕಣ್ ತುಂಬಾ ನೋಡ್ಬಿಟ್ಟಿದ್ದಾರೆ ಅವ್ರಿಬ್ರು. ಹೆಂಗೆ? ಅವ್ರ ಊರಲ್ಲಿ ಇದ್ರು, ನಾನು ಊರಿಗೆ ಬಿಟ್ಟು ಹೋಗಿದ್ದೆ ಅವ್ರನ್ನ, ಸ್ಕೂಲ್ ಇತ್ತು ಅಂತ. ಓಹೋ, ನೀವು ಒಬ್ರೇ ಹೋಗಿದ್ದ? ಅವರು ಬೆಳಗ್ಗೆ ಎಬ್ಬರ್ಸಕ್ ಬಂದಿದ್ದಾರೆ, ಪಾಪ ಎದ್ದೋ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ. ಪಾಪ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲಿದೆ ಅಂತ ನೋಡ್ತಾ ಅವಾಗ ಅವರು ಇಲ್ಲಿರ್ಬೋದು ಅಂತ ಹೋಗಿ ನೋಡಿದಾರ. ಅವಾಗ ಸಡನ್ ಆಗಿ ಅವರೇ ನೋಡ್ಬಿಟ್ಟಿದಾರೆ. ಅವ್ರಿಗೆ ತುಂಬಾ ಭಯ, ಅಂದ್ರೆ ತುಂಬಾ ಭಯ ಪಡ್ತಾರೆ. ಅಂದ್ರೆ ನನ್ ಮಗಳು ತುಂಬಾ ಭಯ ಪಡ್ತಾಳೆ ಸರ್. ಒಂದು ವಾಶ್ರೂಮಿಗೆ ಹೋಗ್ಬೇಕಂದ್ರೆ ನಾನು ಹೋಗ್ಲೇಬೇಕು ಅವಳಿಗೆ. ಇರ್ಲವಾ, ಇದು ಆ ಹೋಗಿರೋ ಜೀವಕ್ಕೆ ಆ ಆತ್ಮಕ್ಕೆ ಶಾಂತಿ ಸಿಗಲಿ. ಆದರೆ ನನ್ನ ಪ್ರಾರ್ಥನೆ ಏನಂದರೆ, ನಿನ್ನ ಮನೆ ದೇವರನ್ನು ಬಲವಾಗಿ ನಂಬು. ಆ ಮಕ್ಕಳನ್ನು ಇನ್ನೊಂದಷ್ಟು ಸಮಯ ನಿರಂತರವಾಗಿ ತಿಂಗಳಿಗೊಮ್ಮೆ ಯಾವಾಗ ದುಷ್ಟ ವಿಚಾರಗಳು ಮನಸ್ಸಲ್ಲಿ ತಲ್ಲಣ ಆಡ್ತಿದ್ದಾವೆ, ಆಗ ದೈವಿಕ ಸಂಗತಿಗಳ ಬಗ್ಗೆ ನೀವು ಹೆಚ್ಚು ಭೇಟಿ ಕೊಡಬೇಕಾಗುತ್ತೆ. ಅಂದರೆ ಇದನ್ನು ದೂರ ಮಾಡಲಿಕ್ಕೆ ಇದನ್ನೇನೋ ಅಂದರೆ ಕತ್ಲು ದೂರ ಮಾಡಲಿಕ್ಕೆ ಲೈಟ್ ಹಾಕಬೇಕಿದೆ, ಹೌದಲ್ಲವಾ? ಅದನ್ನು ಬಲವಾಗಿ ಮಾಡಿ. ಇನ್ನೊಂದಷ್ಟು ಸಮಯ ಹೋಗ್ತಾ ಅದು ರೂಢಿ ಆಗುತ್ತೆ. ಬಟ್ ದೈವಿ ವಿಚಾರದ ಮೇಲೆ, ದೈವಿಕ ವಿಚಾರಗಳ ಮೇಲೆ, ನಂಬಿಕೆಗಳ ಮೇಲೆ ಒಳ್ಳೆಯ ಶಕ್ತಿಗಳು, ಕೃಷ್ಣನ ಶಕ್ತಿ, ರಾಮನ ಶಕ್ತಿ ಅಥವಾ ದೈವದ ಶಕ್ತಿ, ಆಗಳ ಕಥೆ ಹೇಳ್ತಾ ಅಥವಾ ಮನೆ ದೇವರಿಗೆ ಭೇಟಿ ಕೊಡ್ತಾ ಯಾವ ನೆಗೆಟಿವ್ ವಿಚಾರಗಳನ್ನು ದೂರ ಮಾಡಬೇಕು ಅಂದರೆ ಕೇವಲ ಅಲ್ಲಿಗೆ ಪಾಸಿಟಿವ್ ಅನ್ನು ತುಂಬಬೇಕಷ್ಟೇ. ಅಂದರೆ ಬೆಳಕಿನಿಂದ ಕತ್ತಲಿನ ಮರಣ, ಬೇರೇನೂ ಇಲ್ಲ. ಕತ್ಲೆ ಜೊತೆ ಏನು ಕತ್ತಿ ಹಿಡ್ಕೊಂಡು ಹೊಡೆದಾಡ್ತೀಯ? ಬೆಳಕು ಮಾತ್ರ ಕತ್ತಲನ್ನು ಕೊಲ್ಲಬಲ್ಲದು, ಇನ್ನೇನೂ ಅಲ್ಲ. ಈ ಥರದ ವಿಚಾರಗಳು ಬಂದಾಗ ಒಂದು ಮನೆಯಲ್ಲಿ ಸಾವಿನ ಚರ್ಚೆ ಆಗಬಾರ್ದು. ಅಂದರೆ ಆಗಲೇಬಾರ್ದು ಅಂತ ಅಲ್ಲ, ಯಾವ ಮನೆಯಲ್ಲಿ ಹೆಚ್ಚು ಸಾವಿನ ಚರ್ಚೆ ಆಗುತ್ತೋ ಆ ಮನೆಯವರೆಲ್ಲ ಸನ್ಯಾಸಿಗಳ ಥರ ಬದುಕ್ತಾರಂತೆ. ಯಾಕಂದರೆ ಇವತ್ತು ನೋಡಿ ತುಂಬ ಮನೆಗಳಲ್ಲಿ ಒಂದು ಮೂಢನಂಬಿಕೆ ಏನಂದರೆ, ಸಂಜೆ ಆಯಿತು, ಏನು ನೀನು ಸಾವಿನ ಬಗ್ಗೆ ಮಾತಾಡ್ತಾ ಹಂಗಂತ. ಇಲ್ಲ, ದೊಡ್ಡವರು ಹೇಳ್ತಾರೆ ಸಾವಿನ ಬಗ್ಗೆ ಮಾತನಾಡುವುದರಿಂದ ಮನೆಯಲ್ಲಿ ಸಾವಾಗಲ್ಲ. ಯಾಕಂದರೆ ವಿಧಿ, ಪ್ರಾರಬ್ಧ ಅಥವಾ ನಿಮ್ಮ ಹಣೆ ಬರಹದಲ್ಲಿ ಅದು ಇದೆ ಅಂತ ಅಂದಾಗ ನೀವು 1000 ಡಾಕ್ಟ್ರ್ ಮಧ್ಯೆ ಇದ್ರೂ ನಿಮ್ಮನ್ನು ಬದುಕಿಸ್ಕೊಳ್ಳೋಕ್ಕಾಗಲ್ಲ. ಡಾಕ್ಟ್ರ್ ನಿಮಗೆ ಆರೋಗ್ಯ ಕೊಡ್ಬೋದು, ಆಯಸ್ ಕೊಡ್ಲಿಕ್ಕಾಗಲ್ಲ, ಹೌದಲ್ಲ? ಹಾಗಾಗಿ ಹೇಳ್ತೀನವ್ವ, ನಿನ್ನ ಮಕ್ಕಳ, ಯಾಕಂದರೆ ಏನೋ ಅವ್ರ ತಂದೆಯನ್ನು ಅವರ ಆ ಸ್ಥಿತಿಯಲ್ಲಿ ಕಡೆಗಾಲದಲ್ಲಿ ಹಾಕೊಂಡು ನೋಡುವಂಥದ್ದು, ಅದರಿಂದ ಅವ್ರ ಮನಸ್ಸಲ್ಲಿ ಒಂದಷ್ಟು ತಲ್ಲಣಗಳಾಗಿದ್ದಾವೆ. ನೀವು ಮನೆಗೆ ಬಂದ ಯಾರೊಬ್ಬರೂ ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ನೋಡ್ಕೊಳ್ಬೇಕು. ಆ್ಯಂಡ್ ಎರಡನೇದು, ಅಲ್ಲೇನೋ ಇದೆ, ನಮಗೇನೋ ಮಾಡುತ್ತೆ ನೋಡವ್ವ, ಅಂಥದ್ದೇನೋ ಕಾದು ಒಡೆಯೋದಿದ್ದಿದ್ರೆ 10 ವರ್ಷ ಬೇಕಿರಲಿಲ್ಲ.
ನೆಗೆಟಿವ್ ಎನರ್ಜಿ ಮನೆಯಲ್ಲಿಲ್ಲ, ನಿಮ್ಮ ಮನಸ್ಸಲ್ಲಿ ಬರ್ದಂಗೆ ನೋಡ್ಕೊಳ್ಳಿ. ಯಾಕಂದರೆ ಮನೆಯಲ್ಲಿ ಇದೆ ಅಂತ ಮೊದಲು ಅನ್ಸೋದು ನಿಮ್ಮ ಮನಸ್ಸಿಗೆ, ಮನೆಯಲ್ಲಿ ಇಲ್ಲ ಅಂತ ಅನ್ಸೋದು ನಿಮ್ಮ ಮನಸ್ಸಿಗೆ. ನಿಮ್ಮ ಮನಸ್ಸಿಗೆ ಏನು ಕೊಡ್ತೀರೋ ಅದು ಹೊರಗಡೆ ಕಾಣುತ್ತೆ ಅಷ್ಟೇ. ಈಗ ನೀವು ಹೊರಗಡೆ ಈ ಸಮಯ ಈಗೇನು 9:15 10 ಗಂಟೆ ಅಂದ್ಕೊಳ್ಳವ, ಸುಮ್ಮನೆ ಏನಕ್ಕೂ ಆಚೆಗೆ ಹೋಗೋ ಫೋನ್ ಎಲ್ಲ ಮುಗ್ದಾದ್ಮೇಲೆ ಹೋಗು, ಅಲ್ಲೊಂದು ಸುಮ್ಮನೆ ಏನೋ ಬೇಲಿ ಸಂದಿ ಒಂದು ನಾಯಿ ಮರಿ ಓಡಾಡ್ತು ಅಂತಲೇ ಅಂದ್ಕೊಳ್ಳಿ, ನೀವು ಅದನ್ನು ಹೆಂಗೆ ಬೇಕಾದರೂ ತಿಳ್ಕೊಳ್ಬೋದು. ಅಯ್ಯೋಯ್ಯಪ್ಪ ನಮ್ಮ ಅತ್ತೆ ನಮ್ಮ ಗಂಡ ನಿಂಗೆ ಆಯ್ತಲ್ಲ ಅದೇನೋ ಇರಬೇಕು ಅಂತ ಅಂದ್ಕೊಂಡ್ರು ಹಂಗೆ, ಇಲ್ಲ ಇಲ್ಲ ಯಾವುದೋ ಇಲ್ಲಿನೋ ಹೆಗ್ಣನೋ ಓಡಾಡ್ತಿರ್ಬೋದು ಅಂದ್ಕೊಂಡ್ರೆ ಹಂಗೆ. ಅಂದರೆ ಧನಾತ್ಮಕವಾಗಲಿ ಋಣಾತ್ಮಕವಾಗಲಿ, ದೇವರಾಗಲಿ ದೆವ್ವವಾಗಲಿ, ಅದು ನಿನ್ನ ಆಲೋಚನೆಗಳಲ್ಲಿದೆ. ದೇವರನ್ನು ನಂಬದ ದೆವ್ವವನ್ನು ನಂಬದ ಎಷ್ಟು ಜನ ರಾತ್ರಿ ಲ್ಯಾಟಿನ್ ಹಿಡ್ಕೊಂಡು ತೋಟದ ಹತ್ರ ಹೋಗ್ತಾರಲ್ಲ, ಅವ್ರಿಗೇನು ಧೈರ್ಯ ಅವ್ರದ್ದು? ನಿನ್ನ ಮಕ್ಕಳಿಗೆ ಈ ವೈಚಾರಿಕತೆಯಿಂದ ಬೆಳೆಸು. ಆಯಿತು, ಏನಾಗಬೇಕು ಅದು ಆಗಿ ಹೋಗಿದೆ, ಯಾರು ಏನು ಶಾಶ್ವತ ಅಲ್ಲ, ಅವ್ರು ಒಂಚೂರು ಬೇಗ ಹೋಗ್ಯಾರೆ, ಒಂಚೂರು ಲೇಟಾಗಿ ಹೋಗ್ತೀವಿ ಅಷ್ಟೇ. ಆದರೆ ನಾನು ಹೇಳ್ತೀನಿ ತಾಯಿ, 27 ವರ್ಷದ ಒಂದು ಹೆಣ್ಣುಮಗಳಾಗಿ ಇದನ್ನು ಸಹನೆ ಮಾಡಿಕೊಂಡು ಇಲ್ಲಿಂದ ಮಕ್ಕಳನ್ನು ನಿನ್ನ ಸಂಸ್ಕಾರ ಕೊಡ್ತಾ, ವಿದ್ಯೆ ಕೊಡ್ತಾ, ಶಿಕ್ಷಣ ಕೊಡ್ತಾ, ಊರಿನ ಕೆಲವು ಆಡ್ಕೊಳ್ಳೋ ಜನಗಳ ನಡುವೆ ನಿನ್ನ ಜೀವನವನ್ನು ನಡೆಸೋದು ಅದು ನಿನಗೊಂದು ಪರೀಕ್ಷೆ. ಅದೇ ದೊಡ್ಡ ಹಾಸ್ಕೋ ಒತ್ಕೋ ಅನ್ನೋಷ್ಟು ಇರ್ಬೇಕಾದ್ರೆ ಇವನ್ನೆಲ್ಲ ತಲೆಗೆ ತುಂಬ್ಕೊಂಡು ಕೂತ್ಕೊಂಬೇಡ. ಇವಾಗ ನಾನು ಅವ್ರ ನಮ್ಮ ಮನೆ ಸತ್ಯಕ್ಕಿಂತ ನಾನು ಒಂದು ಹೊರಗೆ ಹೋಗಲ್ಲ ಸರ್. ಆದ್ರೂ ನಮ್ ಬಗ್ಗೆ ತುಂಬಾ ಜನ ನಮ್ಗೆ ಬೇಕಾದವ್ರೆ ತುಂಬಾ ತರ ಮಾತಾಡ್ತಾರೆ. ಆಡ್ಲಿ ಎಲ್ಲ ಮಾತಾಡ್ಲಿ, ನಿನ್ನ ರಾಯರು ನಿನ್ನ ಕೈ ಬಿಡೋದಿಲ್ಲ. ನಿನ್ನ ಗಂಡನ ಮೃತ್ಯು ಆಗಿದೆ ಅಂದರೆ ರಾಯರು ಕೈ ಬಿಟ್ಟಿದ್ದಾರೆ ಅಂತಲ್ಲ, ಅರ್ಥ ಮಾಡಿಕೊಳ್ಳವ. ಮೃತ್ಯುವಾಗಲಿ ಅಥವಾ ನಿನ್ನ ಬದುಕಿನ ಕಷ್ಟ, ದುಃಖ, ತಾಪತ್ರೆಗಳು, ನರಳಾಟಗಳು ಯಾವ ರಾಯರಲ್ಲ, ಯಾವ ದೇವರು ಬಂದರೂ ಅದಂತ ತಡೆಯೋಕ್ಕಾಗಲ್ಲ. ಆದರೆ ರಾಯರಾಗಲಿ, ಕೃಷ್ಣನಾಗಲಿ, ರಾಮನಾಗಲಿ, ಯಾರೇ ಆಗಲಿ ನನ್ನ ಕಷ್ಟದ ಗಳಿಗೆಯಲ್ಲಿ ಜೊತೆ ಇದ್ದಾನೆ ಅಂದುಕೊಂಡು ನಾನು ಆ ಕಷ್ಟವನ್ನು ದಾಟಲಿಕ್ಕೆ ನನಗೊಂದಿರೋ ಧೈರ್ಯವೇ ಹೊರತು ಅವರು ನಿನ್ನ ಪ್ರಾರಬ್ಧದಲ್ಲಿ ಶಾಮೀಲಾಗ್ಲಿಕ್ಕೆ ಬರಲ್ಲ. ಅವರು ಇದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಯ್ಯೋ ನಾನು ರಾಯರ ಪೂಜೆ ಮಾಡ್ತೀನಿ, ನಾನು ಕೃಷ್ಣನ ಪೂಜೆ ಮಾಡ್ತೀನಿ, ನನಗೆ ಯಾಕೆ ಈ ಕಷ್ಟ? ನೋಡಿ, ನೀವು ರಾಯರ ಪೂಜೆ ಮಾಡಿ ಬಿಡಿ, ಕೃಷ್ಣನ ಪೂಜೆ ಮಾಡಿ ಬಿಡಿ, ನಿಮ್ಮ ಪಾಲಿಗೆ ಏನು ಬಂದಿದೆಯೋ ಅದು ನೀವು ಅನುಭವಿಸಲೇಬೇಕು. ಆದರೆ ಎಂಥ ಮುಳುಗೋಗೋ ಸ್ಥಿತಿ ಬಂದಾಗಲೂ ಮತ್ತೆ ನಾಳೆ ದೇವರು ನನ್ನನ್ನು ಇದರಿಂದ ರಕ್ಷಣೆ ಮಾಡ್ತಾನೆ ಅನ್ನೋ ನಿಮ್ಮ ಒಳಗಿನ ಆ ಗಟ್ಟಿಯ ನಂಬಿಕೆ ಬರಲಿಕ್ಕೆ ನಿಮಗಿಂತ ಹಿರಿದಾದ ಒಂದು ಶಕ್ತಿಯನ್ನು ನಿಮ್ಮ ಮುಂದೆ ತಂದಿಡಬೇಕು. ಅದನ್ನೇ ನಾವು ದೇವರು ಅಂತ ಕರಿತೀವಿ. ಈಗ ಯೋಚನೆ ಮಾಡ್ಕೊಳ್ಳಿ, ಈಗ ನಮ್ಮಂತೆ ಇರೋ ಒಬ್ಬ ಮನುಷ್ಯನನ್ನು ನಾವು ದೇವರು ಅನ್ನಲ್ಲ. ದೇವರಿಗೆ 4 ಕೈಯು, ದೇವರಿಗೆ 4 ತಲೆ, ದೇವರಿಗೆ 4 ಕೈಯಲ್ಲೂ ಒಂದೊಂದು ಖಡ್ಗ. ಈಗ 2 ಕೈ ಇರೋನಾದರೆ ನಾವು ದೇವರು ಅಂತ ಅಷ್ಟೊಂದು ಗೌರವ ಕೊಡಲ್ಲ. ನಮಗಿಂತ ಹಿರಿದಾದದ್ದೇನೋ ಒಂದು ಬೇಕು, ಆಗಲೇ ನಮಗೊಂದು ಧೈರ್ಯ, ಹೌದಲ್ಲ? ದೇವರಿಗೆ 4 ಕೈ ಇದ್ದರೆ ದೇವ್ರ ಕೈಲೆಲ್ಲ ಖಡ್ಗಗಳು, ಗದೆ ಅಥವಾ ತ್ರಿಶೂಲ, ವಿಷ್ಣು ಚಕ್ರ ಅಥವಾ ಸುದರ್ಶನ ಚಕ್ರ ಇದೆಲ್ಲ ಇದ್ರೇ ನಮಗೊಂದು ದೇವ್ರ ಬಗ್ಗೆ ಅಯ್ಯಪ್ಪ ದೇವರು ನಂಬಿಕೆ, ಭಯ, ಭಕ್ತಿ. ಅದನ್ನು ನಮ್ಮ ಥರನೇ ಆರಾಮ್ 2 ಕೈ ಇರೋನಾದರೆ ನಾವು ಯಾಕಷ್ಟು ಗೌರವ ಕೊಡ್ತೀವಿ? ಅಂದರೆ ನಾವು ನಂಬುವ ದೇವರಿದ್ದಾವಲ್ಲ, ನಮಗಿಂತಾವು ಹೆಚ್ಚು ಶಕ್ತಿಶಾಲಿ ಅನ್ನೋ ಕಾರಣಕ್ಕೆ ನಾವು ನಂಬ್ತೀವಿ, ಹೌದಲ್ಲ? ನಮ್ಮಷ್ಟೇ ಅನ್ನೋದಾದ್ರೆ ಯಾಕೆ ನಂಬೇಕಂತ ಯೋಚನೆ ಮಾಡಿ. ಈ ಶಕ್ತಿಶಾಲಿಗಳನ್ನು ಯಾಕೆ ನಂಬ್ತಾ ಇದ್ದೀವಿ ಅಂದರೆ, ಇದೆಯೋ ಇಲ್ವೋ ಅನ್ನೋ ಚರ್ಚೆ ಆಮೇಲೆ ಬಿಟ್ಬಿಡೋಣ. ಆದರೆ ಅವರನ್ನು ನಂಬಿದ್ದೀನಿ, ಅವರು ನನ್ನನ್ನು ಕಾಯ್ತಾರೆ ಅನ್ನೋ ನಂಬಿಕೆಯಲ್ಲಿ ನಿಂದು ರಾತ್ರಿ ಊರಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಆಚೆಗೆ ಬರಬೇಕು, ಏನೋ ಮಳೆ ಬರ್ತಾ ಇದೆ, ಏನೋ ಬಟ್ಟೆ ಹತ್ಕೊಳ್ಬೇಕು ಏನಕ್ಕೋ, ಆ ಸಮಯದಲ್ಲೆಲ್ಲ ಬಾಯಿ ತುಂಬ ರಾಮ, ಗೋವಿಂದ, ಗುರುರಾಯರೇ ಎಂಥವ ಏನೋ ನಿನ್ನ ಮನೆ ದೇವರ ಹೆಸರು ಹೇಳ್ತೀಯಲ್ಲ, ಅವರಲ್ಲಿದ್ರ ಗೊತ್ತಿಲ್ಲ, ಆದರೆ ಇದ್ದಾರೆ ಅನ್ನೋ ನಿನ್ನ ಒಳಗಿನ ನಂಬಿಕೆ ನಿನ್ನನ್ನು ಆರಾಮಾಗಿ ಹೋಗಿ ಬಟ್ಟೆ ಹತ್ಕೊಂಡು ಒಳಗೆ ಬರಲಿಕ್ಕೆ ಒಂದು ಧೈರ್ಯ ಕೊಡುತ್ತಲ್ಲ. ಈ ದೇವರು ಈ ಧೈರ್ಯ, ಕತ್ತಲಲ್ಲಿ ಹೇಗೆ ಟಾರ್ಚ್ ಒಂದು ಬ್ಯಾಟ್ರಿ ನಮಗೆ ಧೈರ್ಯ ತೋರಿಸುತ್ತಲ್ಲ, ಹಾಗೆ ಸಂಕಷ್ಟಗಳಲ್ಲಿ ನನ್ನೊಂದಿಗೆ ದೇವರಿದ್ದಾನೆ ಅನ್ನೋ ಕಾರಣಕ್ಕೆ, ಹೇಗೆ ಸೀತಾಮಾತೆ ಲಂಕೆಯಲ್ಲಿ ರಾಕ್ಷಸರ ನಡುವೆ ರಾವಣನ ಜೊತೆ ಇದ್ದರೂ ನನ್ನ ರಾಮ ಬರ್ತಾನೆ ಅನ್ನೋ ಭರವಸೆಯಲ್ಲಿ ಹೇಗೆ ಇದ್ಲೋ, ಹಾಗೆ ನಾನು ಕಷ್ಟದಲ್ಲಿದ್ದಾಗ ನನ್ನ ರಾಯರು ನನ್ನೊಂದಿಗೆ ಇದ್ದಾನೆ ಅನ್ನುವ ಎಚ್ಚರ ಅಥವಾ ನಂಬಿಕೆ ಕಷ್ಟ ತಪ್ಪುತ್ತು ಅಂತಲ್ಲ, ಆದರೆ ಅದರಿಂದ ದಾಟಿ ಬರಲಿಕ್ಕೆ ನಮಗೊಂದು ಹಿರಿದಾದ ದೈವದ ಆಸರೆ ಬೇಕು. ಇಲ್ಲ ನಮ್ಗೆ ಅಂಥದ್ದು ಯಾವುದೂ ಗೊತ್ತೇ ಇಲ್ಲ ಅಂದರೆ ನಾವು ಕಷ್ಟಕ್ಕೆ ಸಿಗಾಕೊಂಡು ನರಳಿ ಅಲ್ಲೇ ಕೊಳ್ತು ಹೋಗ್ಬಿಡ್ತೀವಿ.
ಹಾಗಾಗಿ ನಿನ್ನ ಮನೆ ದೇವರು, ರಾಯರು ಇವರೆಲ್ಲರೂ ನಿನಗೆ ಬರುವ ಕಷ್ಟಗಳನ್ನು ತಡೀತಾರೆ ಅಂತ ನಾನು ಹೇಳಲ್ಲ. ಆದರೆ ಅವೇನಾದರೂ ಬರಲಿ, ನನ್ನೊಂದಿಗೆ ದೇವರಿದ್ದಾನೆ ಎನ್ನುವ ನಿನ್ನ ನಂಬಿಕೆಯೇ ಆ ಕಷ್ಟಗಳೆಲ್ಲ ನಿನ್ನ ಕಾಲು ಕಸ ಆಗ್ತವೆ. ಅಂತ ನಂಬಿಕೆ ಇಲ್ಲದೆ ಹೋದರೆ ನಿನಗಿಂತ ಕಷ್ಟಗಳೇ ದೈತ್ಯವಾಗಿ ಬೆಳೆದು ಬಿಡ್ತವೆ. ಹಾಗಾಗಿ ನಿನ್ನ ಮನೆಯಲ್ಲಿ ನಿನ್ನ ಕಾಯುವ, ನೀನು ಪೂಜಿಸುವ ರಾಯರಾಗಿರ್ಬೋದು, ನಿನ್ನ ಮನೆ ದೇವರು, ನಿನ್ನ ಕುಲದೇವರು, ಗ್ರಾಮದೇವರು ಎಲ್ಲ ಇದ್ದಾವವ. ಆದರೆ ಮೃತ್ಯು, ಮರಣ ಅನ್ನೋದನ್ನು ತಪ್ಪಿಸೋಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಪರವಾಗಿಲ್ಲ, ಜನ ಏನಾದರೂ ಅಂದುಕೊಳ್ಳಿ, ನೀನೇನು ಅಂತ ನಿನಗೆ ಗೊತ್ತು. ಇವನ್ ನೀನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗು, ಅವರು ಒಂದು ಮಾತು ಆಡ್ತಾರೆ. ನೀನು ಆಚೆಗೆ ಬರ್ದಲೇ ಇರು, ಗಂಡ ಹೋದ್ಮೇಲೆ ಎಲ್ಲೋ ಒಳಗಡೆನೆ ಯಾರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಅವಳೆ ಅಂತಾರೆ. ನೀನು ಆಚೆ ಓಡಾಡು, ನೋಡು ಗಂಡು ಹೋದ್ ದುಃಖ ಇಲ್ಲ, ಹೆಂಗ್ ಓಡಾಡ್ತಾಳೆ ಅಂತಲೇ ಅಂತಾರೆ. ಈ ಜನರ ಬಾಯಿಯನ್ನು ಮುಚ್ಚೋಕ್ ನಿನ್ನಿಂದ ಸಾಧ್ಯವಾಗಲ್ಲ, ಅದು ಅವಶ್ಯಕತೆಯೂ ಇಲ್ಲ. ನೋಡುವ, ಇಲ್ಲಿ ಇಂಥ ಸಾವಿರಾರು ಕಥೆಗಳಿದ್ದಾವೆ, ಕೇಳ್ತಾಯಿ. ಅಯ್ಯೋ, ಈ ಕಸ ಮುಸ್ರೆ ತಿಕ್ಕೊಂಡು 4 ಮಕ್ಳನ್ನ 3 ಮಕ್ಳನ್ನ ಸಾಕ್ತಿದ್ದಾರೆ, ಗಂಡನ ಕಳ್ಕೊಂಡು ಗಂಡ ಬಿಟ್ಟು ಹೋಗಿ. ಅರೆ, ನಾನು ಯಾಕೆ ಹೆದರ್ಬೇಕು? ಆಯಿತು, ಏನೋ ನನ್ನ ಪಾಲಿಗೆ ಇದಿದೆ, ನಾನು ಅನುಭವಿಸ್ತೀನಿ, ನನ್ನ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋರೆಲ್ಲ ಅಂದುಕೊಳ್ಳಿ. ಯಾರು ಬಂದು ನೀನು ಕೊರಗಿ ಹಾಸಿಗೆ ಹಿಡಿದು ನಿನ್ನ ಮಕ್ಕಳ ಬದುಕನ್ನು ಕಟ್ಟಬೇಕಾದ ನೀನು ಗಟ್ಟಿಯಾಗಿರಬೇಕು. ಈಗ ನೀನು ಊರಿನ ಜನರ ಮಾತ್ರಿಗೆ ಹೆದರಿ ಕೊರಗಿ ಹಾಸಿಗೆ ಹಿಡಿದ್ರೆ ಪಾಪ ಈ ಮಕ್ಕಳನ್ನ ಸಂತೆಯಲ್ಲಿ ಬಿಟ್ಟು ಹೋದಂಗೆ ಆಗ್ಬಿಡುತ್ತೆ ಜೀವನ, ಹೌದಲ್ಲವಾ? ಆ ಜನರ ಮಾತಿಗಿಂತ ನನ್ನ ಮಕ್ಕಳ ಭವಿಷ್ಯ ನನಗೆ ಮುಖ್ಯ. ಆಯಿತು, ಗಂಡ ಬದುಕಿದ್ದಷ್ಟು ಸಮಯ ಏನೋ ಅವರವ್ರ ಚಟಗಳು ಅವರನ್ನು ತಿಂದುಕೊಂಡಿರ್ಬೋದು, ಆದರೆ ನನ್ನೊಂದಿಗಂತೂ ಗೌರವದಿಂದ ನಡ್ಕೊಂಡಿದ್ದಾರೆ. ನಮಗಂತೂ ತಮ್ಮ ಜವಾಬ್ದಾರಿಯನ್ನು ಅವರಂತೂ ಮಾಡೋಗಿದ್ದಾರೆ. ಉಳಿದದ್ದು ನನಗೆ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟು ಹೋದ್ರು ಅಂತ ನಾನು ಬಿಟ್ಟು ಹೋಗ್ಲಿಕ್ಕಾಗಲ್ಲ, ಹೌದಲ್ಲ? ಉಳಿದದ್ದನ್ನು ನಾನು ನಿಭಾಯಿಸಬೇಕಾಗುತ್ತೆ. ಗಟ್ಟಿಯಾಗಿರುವ, ಧೈರ್ಯವಾಗಿರೋ, ಅದೇ ಮನೆಯಲ್ಲಿ ಬದುಕು, ಅದೇ ಮನೆಯಲ್ಲಿ ನಿನ್ನ ಮಕ್ಕಳೊಂದಿಗೆ ನಿನ್ನ ಜೀವನ ಕಟ್ಕೋ. ಆದರೆ ಮಕ್ಕಳಿಗಾಗಲಿ, ಯಾರಿಗೇ ಆಗಲಿ, ಯಾರಿಗೆ ಚಟವೋ ಅವನ ಮೃತ್ಯು ಅವನ ಹಿಂದೆನೇ ಓಡಾಡುತ್ತೆ. ಎಲ್ಲರ ಹಿಂದೆನೂ ಮೃತ್ಯು ಇದ್ದೇ ಇರುತ್ತೆ. ಹುಟ್ಟಿದ ಮರುಕ್ಷಣವೇ ಮೃತ್ಯು ನಮ್ಮನ್ನು ಹಿಂಬಾಲಿಸುತ್ತೆ. ಆದರೆ ಚಟಕ್ಕೆ ಬಿದ್ದಾಗ ಆ ಮೃತ್ಯು ಸ್ವಲ್ಪ ನರಳಾಟದಿಂದ ಕೂಡಿರುತ್ತೆ. ಹಿಂಗೆ ನನಗನ್ಸುತ್ತೆ, ಏನೂ ಕಾರಣವಿಲ್ಲದೆ, ಏನೂ ಚಟವಿಲ್ಲದೆ, ಏನೂ ತನ್ನ ಬಗ್ಗೆ ತನಗೇ ಪಶ್ಚಾತ್ತಾಪ ಬಂದ್ಬಿಟ್ಟಿರುತ್ತೆ ನಿಮ್ಮ ಗಂಡನಿಗೆ, ಅಲ್ವಾ? ಬಹುಶಃ ಅವ್ರಿಗೂ ಅಯ್ಯೋ ನಾನು ಹಿಂಗಾಗ್ಬಿಟ್ನಲ್ಲ, ಅಥವಾ ನನ್ನ ಸ್ಥಿತಿ ಹಿಂಗಾಯ್ತಲ್ಲ ಅಂತ ದುಃಖ ಅವ್ರಿಗೂ ಬಂದಿರ್ಬೋದಲ್ಲ ಕಡೆಗಾಲದಲ್ಲಿ. ಬಟ್ ಅದಕ್ಕೆ ನಾನು ಹೇಳೋದವ, ಮಕ್ಕಳು ಯಾರೋ ನಿನ್ನ ಮುಂದೆ ಬೇಜಾರಲ್ಲಿದ್ದಾರೆ ಅಂದಾಗ ಅವ್ರನ್ನ ದಯವಿಟ್ಟು ಮಾತಾಡಿಸಿ. ಯಾಕಂದರೆ ಯಾರಿಗೆ ಯಾವ ದುಃಖವನ್ನು ಹಂಚ್ಕೊಳ್ಳಿಕ್ಕೆ ಯಾರೂ ಸಿಗಲ್ಲ ಅಥವಾ ಹೇಳ್ಕೊಳ್ಳಿಕ್ಕಾಗಲ್ಲ, ಅವರು ಬದುಕನ್ನು ಮುಗಿಸುವ ನಿರ್ಧಾರ ಮಾಡಿಬಿಡ್ತಾರಂತೆ ಬಹುತೇಕ ಸಾರಿ. ನಾನು ಈ ಕಾರ್ಯಕ್ರಮ ಮಾಡಿದ್ದು ಮುಖ್ಯ ಉದ್ದೇಶ ಅದೇನವ್ವ, ನೀವು ಯೋಚನೆ ಮಾಡಿ. ನಾನು ನೋಡ್ತಾ ಇದ್ದೆ, ಮೊನ್ನೆ ಒಬ್ರು ನಮ್ಮಂಗೆ ಒಬ್ರು ಕಾಲ್ ಮಾಡಿದ್ರು. ಅವ್ರೆ 2 ಮದ್ವೆ ಆಗಿ ಅವರು ಅದೇ ತರ ಮಾಡಿದ್ರು. ಎಷ್ಟು ಲೈಫ್, ಹೆಣ್ಮಕ್ಕಳದ್ ಲೈಫ್ ಹೀಗಲ್ಲ ಪಾಪ. ಹೌದು ಹೌದವ್ವ, ನಾನು ಅದಕ್ಕೆ ಹೇಳಿದೆ, ಎಷ್ಟು ಕಥೆಗಳಿದ್ದಾವ ಗೊತ್ತನವ್ವ. ಬಟ್ ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಜನಗಳು 1000 ಮಾತಾಡಲಿ, ನೀನು ಬಿದ್ದ ಹಾಸಿಗೆ ಹಿಡಿದ್ರೆ ಯಾರೂ ಬರಲ್ಲ. ನಿನ್ನ ಮಕ್ಕಳು ಒದ್ದಾಡೋದು ನೀನು ನೋಡೋದು ಬೇಡ, ಆರೋಗ್ಯವಾಗಿರು. ಈಗ ಎಲ್ಲರೂ 100 ವರ್ಷನೇ ಬದುಕ್ತಿರವ ಅಂತ ನಾನು ಹೇಳಲ್ಲ ತಾಯಿ, ಆಯ್ತಲ್ಲ? ಎಷ್ಟೆಷ್ಟು ಸಮಯವೋ ಗೊತ್ತಿಲ್ಲ ಈ ಭೂಮಿಯ ಮೇಲೆ ನಮ್ಮದು. ಬದುಕಿದ್ದಷ್ಟು ಸಮಯ ಆಯಿತು, ಅವರು ಹೋದರು, ಇನ್ನು ಉಳಿದ ಕರ್ತವ್ಯವನ್ನು ನಾನು ಮಾಡೋಣ. ಏನು ನಾನು ತಾನೇ ಇಲ್ಲಿ ಗೂಟ ಹೊಡ್ಕೊಂಡು ಇಲ್ಲೇ ಇರ್ತೀನ? ಇಲ್ಲ, ನಾನು ಒಂದು ದಿವಸ ಹೋಗೋದೆ. ಆದರೆ ಹೋಗಬೇಕಾದ್ರೆ ಅಯ್ಯೋ ನಾನು ನನ್ನ ಗಂಡನ ಕೊರಗಲ್ಲೇ ಮಕ್ಕಳಿಗೆ ಏನೂ ಮಾಡದೆ ಸಾಯ್ತಾ ಇದ್ದೀನಲ್ಲಪ್ಪ ಅಂತ ಕೊರಗಿಟ್ಕೊಂಡು ಸಾಯೋದು ಬೇಡ. ಇಲ್ಲ, ನನ್ನ ಗಂಡನ ಕಳ್ಕೊಂಡ ಮೇಲೂ ನನ್ನ ಮಕ್ಕಳಿಗೆ ನಾನು ಏನು ಮಾಡಬೇಕು ಅಷ್ಟನ್ನು ಮಾಡಿ ಸಾಯ್ತಾ ಇದ್ದೀನಿ, ನನಗೀಗ ಸಾವಿನ ಬಗ್ಗೆ ತೃಪ್ತಿ ಇದೆ ಅನ್ಬೇಕು ನಾನು, ಹೌದಲ್ಲವ? ಅಯ್ಯೋಥೋ ನಾನು ಕೊರಗ್ಕೊಂಡು ಓದೋರ ಬಗ್ಗೆ ಕೊರಗ್ಕೊಂಡು ಇರೋರಿಗೊಂದು ಜೀವನ ಕೊಡಲಿಲ್ವಲ್ಲ, ನಾನು ಇರೋರಿಗೊಂದು ಸಂಸ್ಕಾರ, ಇರೋರಿಗೊಂದು ಜೀವನ ಕೊಡಲಿಲ್ವಲ್ಲ ಅನ್ನೋ ಕೊರಗಲ್ಲಿ ಆ ಸಾವು ಬಂದರೆ ಅದು ಸಾವಿನ ನಂತರವೂ ಕತ್ತಲದು. ಅಂದ್ರೆ ಸರ್, ನಮ್ಮನೆ ಪ್ರತಿ 1 ಮಂತ್ ಪೂಜೆ ಮಾಡ್ತಾರಲ್ಲ, ಅದ್ರ ಹಿಂದಿನ ದಿನ ನೈಟ್ ಅಂದ್ರೆ ನನ್ ಕನ್ಸಲ್ಲಿ ಬಂದ್ಬಿಟ್ಟಿದ್ರು. ಅವ್ರ ಮನ್ಸಲ್ಲಿರೋದನ್ನ ಹೇಳಿದ್ರು. ನಾನು ಹಾಗೆ ಮಾಡ್ಬೇಡ್ದಿತ್ತು, ನಾನು ಹಾಗೆ ಮಾಡ್ದೆ. ಇವಾಗ ಎಲ್ರು ಕೇಳ್ತಾರೆ, ಅದೇ ಜಾಗದಲ್ಲಿ ಯಾಕೆ ಮಾಡ್ಕೊಂಡ್ರಿ ಅಂತ ಎಲ್ರು ಕೇಳ್ತಾರೆ, ಎಲ್ರು ಮಾತಾಡ್ತಾರೆ.
ಇಲ್ಲ ನಾನು ಮಾಡ್ಕೊಬೇಕು ಅಂತ ಮಾಡ್ಕೊಂಡ್ಲಿಲ್ಲ, ಅದೇನಾಯ್ತು ಅಂತ ಗೊತ್ತಿಲ್ಲ. ಇವಾಗ ನನಗೆ ಪಶ್ಚಾತ್ತಾಪ ಆಗ್ತಿದೆ. ನನ್ನ ಹೆಂಡತಿ ಮಕ್ಳನ್ನ ಬಿಟ್ಟು ಬಂದೆ. ಈ ನಾನ್ ಮಾಡ್ಕೊಂಡ್ಬಾರ್ದಿತ್ತು, ನಿಮ್ಮೊಂದ್ ಚೆನ್ನಾಗ್ ನೋಡ್ಕೊಬೇಕಿತ್ತು. ಅವರೇ ಬಂದ್ ನಿಜವಾಗ್ಲೂ ಅವ್ರು ಬಂದ್ ಕೂತ್ ಹೇಳ್ತಿದಾರೇನೋ ಅನ್ನೋ ಅಷ್ಟು. ಒಂದೇ ಸಲ ಎದ್ ನೋಡಿದ್ರೆ ಅವ್ರ ಫೋಟೋನು ಅವ್ರು ಬಂದಿಲ್ವಲ್ಲ. ಆಗ್ಲವ ಯಾವ ಸಂದೇಶವನ್ನು ಆ ಮೂಲಕ ಕೊಟ್ಟರೋ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನನ್ನನ್ನು ಯಾವುದೋ ಶಕ್ತಿ ಹಂಗೆ ತಗಲು ಹಾಕಿಬಿಡ್ತು ಅಂತ ಬಂದು ಹೇಳಲಿಲ್ಲ ನಿನಗೆ, ಹೌದಲ್ಲವಾ? ಇಲ್ಲ ಇಲ್ಲ, ನಿನಗೆ ಆ ಖಾತರಿಯನ್ನು ಕೊಡಿಸುವ ಒಂದು ಚಿಕ್ಕ ಪ್ರಯತ್ನ ವಿಧಿಯಿಂದ ಆಗಿದೆ. ಮತ್ತೆ ನಾನು ಇದನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತು. ಈಗ ನೀನು ಇದನ್ನು ಹೇಳೋಕ್ಕಿಂತ ಮುಂಚೆಯೂ ನಾನು ಹೇಳಿದೆ ಅಲ್ಲ ನಿನಗೆ. ಅಂದ್ರೆ ನಿನ್ನ ಊರಿನ ಜನಕ್ಕೂ 10 ವರ್ಷದ ಆ ವಿಚಾರಕ್ಕೆ ಲಿಂಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ. ಮತ್ತೆ ಯಾವ ಜೀವ ಸ್ವಯಂ ಹೋಯಿತೋ ಆ ಜೀವವೂ ಬಂದು ಮತ್ತೆ ಅದನ್ನೇ ಹೇಳಿದೆ ನಿನಗೆ. ಆ ಕುರಿತು ಯಾವ ಭಯವೂ ಬೇಡ ನಿನಗ. ಅಲ್ಲಿನ ಆ ಮನೆ ಅಥವಾ ಅಲ್ಲಿ ನಡೆದಿದ್ದ ಆ ಘಟನೆಗಳು, ನಾನು ಮತ್ತೆ ಹೇಳ್ತೀನಿ, ಮನಸ್ಸಲ್ಲಿ ಮಾತ್ರ ಒಳ್ಳೆಯದು ಕೆಟ್ಟದ್ದು. ಮನೆಯಲ್ಲೂ ಇಲ್ಲ, ವಾಸ್ತುವಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಮನಸ್ಸಲ್ಲಿ. ಈಗ ಆ ರೂಮಲ್ಲಿ ನೀವು ಅಲ್ಲೇ ಇರಿ, ಅಲ್ಲೇ. ಯಾಕಂದರೆ ಅಲ್ಲಿ ಬದುಕಿದ್ದ ಆ ನೆನಪುಗಳು ತುಂಬ ಶ್ರೇಷ್ಠವಾಗಿ, ನೀವು ಅಲ್ಲಿಂದ ಬಿಟ್ಟು ಇನ್ನೆಲ್ಗೂ ಹೋದರೆ ಅದು ತಪ್ಪಾಗ್ಬಿಡುತ್ತೆ. ಅಲ್ಲೇ ಬದುಕಿ. ಮತ್ತು ನೋಡಿ, ಅದನ್ನು ಹೇಳಿ ನೀವು ಒಳ್ಳೇದು ಮಾಡಿದ್ರಿ ಅಥವಾ ಒಳ್ಳೇದಾಯಿತು ನೀವು ಹೇಳಿದ್ದು. ಆ ಜೀವ ಸ್ವಯಂ ಯಾವುದೋ ಮೂಲಕ ನಿಮ್ಮ ಕನಸಲ್ಲಿ ಬಂದು ಅದನ್ನು ತುಂಬ ಸ್ಪಷ್ಟವಾಗಿ ತಿಳಿಸಿ ಹೋಗಿದೆ. ಕಣ್ಬಿಟ್ಟ ನಂತರ ಹೇಳ್ದವರು ನಿಮ್ಮ ಮುಂದಿಲ್ಲ, ಆದರೆ ಏನು ಹೇಳಿದ್ರೋ ಅದು ನಿಮ್ಗೆ ನೆನಪಿದೆ, ಹೌದಲ್ಲ? ವಿಧಿ ಆಟ ಹೆಂಗಿರುತ್ತೆ ಅಂದರೆ, ಯಾರ ಮೂಲಕ ಹೇಳಿಸಿದ್ರೋ ಆ ವ್ಯಕ್ತಿಯನ್ನು ಅದು ಮತ್ತೆ ಮರೆಸ್ಬಿಡುತ್ತೆ, ಅಥವಾ ಆ ವ್ಯಕ್ತಿಯನ್ನು ನಿಮ್ಮ ಮುಂದೆ ತರಲ್ಲ. ಬಟ್ ಏನು ಹೇಳಲಿಕ್ಕೆ ಬಂದಿದ್ರು ಅದನ್ನು ಮಾತ್ರ ನಿಮಗೆ ನಿದ್ದೆಯಿಂದ ಎದ್ದ ಮೇಲೂ ನೆನಪಿದೆ. ಅದು ವಿಚಿತ್ರ ನೋಡಿ. ಅಂದರೆ ನಿಮ್ಮ ಕಣ್ಣು ಮುಂದೆ ಕಣ್ಣು ಬಿಟ್ಟ ತಕ್ಷಣ ಆ ವ್ಯಕ್ತಿ ಅಲ್ಲಿಲ್ಲ, ಆದರೆ ಆ ವ್ಯಕ್ತಿ ಏನು ಹೇಳ್ದೆ ಅದು ಮಾತ್ರ ನೆನಪಿದೆ. ಸೊ ಅದನ್ನು ಮಾತ್ರ ನಿಮಗೆ ಹೇಳಬೇಕಿತ್ತು. ಯಾಕಂದರೆ ಇದರ ನಂತರ ಅಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಅಂತ ಒಂದು ಅಂದಾಜಿದೆ ವಿಧಿಗೆ. ಸೊ ನೋಡಿ ಎಂಥ ವಿಚಿತ್ರ ಇದು. ಅದನ್ನು ಬಂದು ಅದು ಖಾತ್ರಿಪಡಿಸಿದೆ. ಯಾಕೋ ಗೊತ್ತಿಲ್ಲ, ಹಂಗಾಯ್ತು. ಆದರೆ ನನ್ನನ್ನು ನಮ್ಮ ಅಮ್ಮನ ನೆಗೆಟಿವ್ ಎನರ್ಜಿ ಅಥವಾ ಇಂದಿನ ಯಾವುದೂ ನೆಗೆಟಿವ್ ಎನರ್ಜಿ ನನಗೆ ಹಾಗೆ ಏನು ಕತ್ತಿಡ್ದು ನೇತು ಹಾಕ್ಬಿಡ್ತು ಅಂತ ಏನು ಹೇಳಿಲ್ಲ. ಹಾಗಾಗಿ ಇಲ್ಲಿಂದ ಆಚೆಗೆ ಜನ ದಿವಸಕ್ಕೂ 100 ಜನ ಬಂದು ಅದ್ರ ಬಗ್ಗೆನೇ ಮಾತಾಡಲಿ, ನೀವು 200 ಸಾರಿ ನಿನ್ನ ದೈವದ ವಿಚಾರವನ್ನೇ ನೀನು ಮಾತಾಡಬೇಕು. ಯಾಕಂದ್ರೆ ಅದ್ರ ಜಾಗ ಇದನ್ನು ತುಂಬಬೇಕು. ಇಲ್ಲಾಂದ್ರೆ ಬಂದವರೆಲ್ಲ ಅದು ಮಾತಾಡಿದ್ರೆ ಅಲ್ಲೊಂದು ಅವಶ್ಯವಾಗಿ ಒಂದು ನೆಗೆಟಿವ್ ಅವರ ನಿರ್ಮಾಣವಾಗುತ್ತೆ, ಒಂದು ನೆಗೆಟಿವ್ ಶಕ್ತಿ ನಿರ್ಮಾಣ. ಅದು ಮಾಟ ಮಂತ್ರಕ್ಕಿಂತ ದೊಡ್ಡದು. ದೇವಸ್ಥಾನಗಳಲ್ಲಿ ಯಾಕೆ ಆ ಶಕ್ತಿ ಇದೆ ಅಂದ್ರವ, ಅಲ್ಲಿ ಯಜ್ಞ ಯಾಗಾದಿಗಳು ಮಾಡಿ ಪುರೋಹಿತರು ಅಥವಾ ಜ್ಞಾನಿಗಳು, ತಿಳಿದವರು ಅಥವಾ ಪಂಡಿತರು ಅಥವಾ ಬಂದ ಜನಗಳೆಲ್ಲ ಗೋವಿಂದ ಒಳ್ಳೇದು ಮಾಡಪ್ಪ, ನಾರಾಯಣ, ಈಶ್ವರ, ಪರಮಾತ್ಮ, ಆ ದೇವಸ್ಥಾನದಲ್ಲಿ ಎಷ್ಟು ಒಳ್ಳೆ ಪ್ರಾರ್ಥನೆಗಳು ಆಗ್ಬಿಟ್ಟಿರ್ತವೆ. ನನಗೆ ಒಳ್ಳೇದು ಮಾಡಪ್ಪ, ನಂಗೆ ಒಳ್ಳೇದು ಮಾಡಪ್ಪ, ನಂಗೆ ಒಳ್ಳೇದು ಮಾಡ. ಆ ಎಲ್ಲ ಸೇರಿ ನೀವು ಅಲ್ಲಿಗೆ ಹೋದ್ರೆ ಸಾಕು, ಅಲ್ಲೇನೋ ನಿಮಗೊಂದು ನೆಮ್ಮದಿ ಸಿಗುತ್ತೆ. ದೇವರು ನಿಮಗೇನು ವರ ಕೊಟ್ಟ ಅದು ಬೇರೆ, ಆದರೆ ಆ ಜಾಗದಲ್ಲಿ ಒಂದು ಸ್ಥಳ ಮಹಿಮೆ ಅದು ಹೆಂಗೆ ನಿರ್ಮಾಣ ಆಯಿತು ಅಂದರೆ, ಹೋದವರೆಲ್ಲ ಒಳ್ಳೇದು ಮಾತಾಡಿ 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 ಆ ಜಾಗಕ್ಕೆ ಆ ಶಕ್ತಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಂದೇನೋ ನೆಮ್ಮದಿ ಅಥವಾ ಅಲ್ಲೊಂದೇನೋ ಒಳ್ಳೇದಾಯಿತು ಅಂತ ನಿಮಗನ್ಸುತ್ತೆ. ಹಂಗೆ ಮನೆಯೇ ದೇವಸ್ಥಾನವಾಗಬೇಕಂದ್ರೆ ಅಲ್ಲೇನೋ ನೀವು ಒಳ್ಳೇದು ಮಾತಾಡಿರ್ಬೇಕು ನಿರಂತರವಾಗಿ. ನಂಗೆ ಅದಕ್ಕೆ ಆಶ್ರಮಕ್ಕೆ ಯಾರು ಬಂದಾಗ ಕೆಲವೊಮ್ಮೆ ಹೇಳ್ತಾರೆ, ಇಲ್ಲಿಗೆ ಬಂದರೆ ನೆಮ್ಮದಿ. ಯಾಕೆ ನಾನು ಇಲ್ಲಿ ಕಡಿಮೆ ಅಂದ್ರೆ ದಿವಸಕ್ಕೆ 1000 ಸಾರಿ 2000 ಸಾರಿ ಒಳ್ಳೇದಾಗಲಿ, ಶುಭವಾಗಲಿ, ನಾರಾಯಣ, ಗೋವಿಂದ, ಬರೀ ಅದನ್ನೇ ಕೇಳಿರ್ತವೆ ಈ ಗೋಡೆಗಳೆಲ್ಲ. ಸೊ ಹಾಗಾಗಿ ಮನೆಯೇ ಮಂತ್ರಾಲಯವಾಗೋದು ಯಾವಾಗ ಅಂದರೆ, ಆ ಮನೆಯಲ್ಲಿ ಒಳ್ಳೆಯ ವಿಚಾರಗಳು ಮಾತಾಡಬೇಕು. ಒಳ್ಳೆಯದು ಗೋವಿಂದ, ನಾರಾಯಣ, ಈಶ್ವರ ಅಥವಾ ನಿಮ್ಮ ಮನೆ ದೇವರು ಅಥವಾ ಮಾತೆತ್ತಿದ್ರೆ ಒಳ್ಳೆ ವಿಚಾರಗಳು, ಒಳ್ಳೆ ಸಂಗತಿಗಳು, ಹಿಂಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಏನೇ ನೆಗೆಟಿವ್ ಇರಲಿ ಅವೆಲ್ಲವನ್ನು ಹೀಲ್ ಮಾಡೋ ಶಕ್ತಿ ಅದಕ್ಕಿದೆ. ಸೊ ಒಳ್ಳೆಯದೇ ಆಯಿತು ನೀವು ಹೇಳ್ದಂಗೆ. ಆ ಆತ್ಮ ಅಥವಾ ಅದು ಸ್ವಯಂ ನಿಮಗೆ ಆ ಗೊಂದಲವನ್ನು ನಿವಾರಿಸಿದೆ. ಅಲ್ಲೇ ಬದುಕವ್ವ, ನೀನು ಚೆನ್ನಾಗಿರು, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡ. ಈ ಕಾರ್ಯಕ್ರಮ ಇದ್ದೇ ಇದೆಯವ್ವ, ನೀನು ಯಾವತ್ತು ಫೋನ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡು, ನಿನಗೇನೇ ಇದ್ದರೂ ಹಂಚ್ಕೋ, ಒಂಟಿಯಿಂದ ನೀನು ಅಂದ್ಕೊಳ್ಬೇಡ. ಆ ಮಕ್ಕಳು ಸ್ವಲ್ಪ ದೊಡ್ಡವರಾಗೋವರೆಗೂ ಊರಿನ ಜನರು ಏನಾದರೂ ನಿನಗೇನು ಕೆಟ್ಟ ನಡತೆ ಉಳ್ಳವಳು ಅಂತಲೇ ಪಟ್ಟ ಕಟ್ಟಲಿ, ನಿನ್ನ ರಾಯರನ್ನು ನಂಬು, ಅದು ಮಾತ್ರ ನಿನ್ನನ್ನು ಕಾಪಾಡುತ್ತೆ. ಈ ಜನರು ನಿನ್ನ ಬಗ್ಗೆ ಇವತ್ತು ಒಳ್ಳೇದು ಅನ್ಬೋದು, ನಾಳೆ ಕೆಟ್ಟದ್ದು ಅನ್ಬೋದು.
ಅವರ ಅಭಿಪ್ರಾಯಗಳು ದಿನದಿಂದ ದಿನಕ್ಕೆ ಬದಲಾಗುತ್ತವೆ. ನೀನು ಅವ್ರಿಗೇನೋ ಉಪಕಾರ ಮಾಡಿದ್ರೆ ನೀನು ಒಳ್ಳೆಯವಳು, ಅವ್ರು ಹೇಳ್ದಂಗೆ ನೀನು ನಡ್ಕೊಂಡ್ರೆ ಒಳ್ಳೆಯವಳು. ಬಟ್ ಆದರೂ 27 ವರ್ಷಕ್ಕೆ ಬದುಕು ಈ ಸ್ಥಿತಿಗೆ ಬಂದು ನಿಲ್ಲೋದಿದೆಯಲ್ಲ, ಅದು ಪಾಪ ಅದು ಹೆಂಗೆ ತಡ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಇನ್ನೊಂದು ಮದುವೆ ಆಲೋಚನೆ ಯಾರಾದರೂ ಮುಂದಿಟ್ಟಿದ್ದಾರಾ? ಇಲ್ಲ ಸರ್, ನಾನು ಆಗೋದು ಬೇಡ ಸರ್. ಇವಾಗ ಇಷ್ಟು ಇದನ್ನ ಅನ್ಭವಿಸ್ಬಿಟ್ಟಿದೀವಿ. ಮುಂದ್ ಬರೋರು ಅದನ್ನ ಹಿಡ್ಕೊಂಡು ಯಾವ ರೀತಿ ಟ್ರೀಟ್ ಮಾಡ್ತಾರೆ ನನ್ನ ಮಕ್ಕಳನ್ನ ಯಾರು ಗೊತ್ತು ಸರ್. ಅಂದ್ರೆ ಸ್ವಯಂ ಅದು ನಿಮ್ಮ ನಿರ್ಧಾರವೋ ಅಥವಾ? ಇಲ್ಲ ಸರ್, ನಾನೇ ನಿರ್ಧಾರ ತಗೊಂಡಿದ್ದೀನಿ. ಬೇಡ, ನಮ್ ಲೈಫ್ ಇಷ್ಟೇ ಇರ್ಬೇಕು ಅಂತ ಬರ್ದಿರ್ಬೇಕಾದ್ರೆ ಮುಂದೆ ಈಗ ಮುಂದೆನೆ ನಮ್ ಮಕ್ಳು ಬೇರೆ ರೀತಿ ನೀವು ಬೇರೆ ತಂದೆ ಮಕ್ಕಳು ನಾನೇ ಯಾಕೆ ನೋಡ್ಕೊಬೇಕು? ಇವಾಗ ಪ್ರಪಂಚ ನಡೀತಿರೋದೇ ಹಾಗೆ. ಇದಕ್ಕೆ ಓದಿದ್ದೀವಿ, ಎಲ್ಲ ನೋಡ್ತಿದ್ದೀವಿ. ಇರ್ಲವಾ ಆ ನಿರ್ಧಾರ ಸ್ವಯಂ ನೀವು ಮಾಡಿದ್ದೀರಿ, ಒಳ್ಳೇದಾಗಲಿ. ಬಟ್ ನನಗನ್ಸುತ್ತೆ ಇಲ್ಲಿಂದ ಈಚೆಗೆ ಬದುಕು ಸುಲಭವಾಗಿರೋದಿಲ್ಲ. ಅವಶ್ಯವಾಗಿ ದೇವರು ನಿನ್ನ ಜೊತೆ ಇದ್ದಾನೆ. ಆದರೆ ಕೆಲವು ಮಾತುಗಳು, ಕೆಲವು ಪರಿಸ್ಥಿತಿಗಳು, ಹೊರಗಡೆ ಬಾ, ಓಡಾಡು. ನಿನಗೆ ಈ ಭೂಮಿಯಲ್ಲಿ ಎಲ್ಲ ಅವಕಾಶವೂ ಇದೆ, ಸ್ವತಂತ್ರವೂ ಇದೆ. ಆರಾಮಾಗಿರು. ಯಾರ ಮುಖನೂ ಕಣ್ಣೆತ್ತಿ ನೋಡಬೇಡ. ಯಾರು ನಿನ್ನ ಬಗ್ಗೆ ಏನು ಮಾತಾಡ್ಕೊಳ್ತಿರ್ಬೋದು ಅನ್ನೋ ಕೆಟ್ಟ ಕುತೂಹಲ ನಿನಗೆ ಬೇಡ. ನಿನ್ನ ಮುಂದೆ ಬಂದು ಏನು ಮಾತಾಡ್ತಾರೆ ಊನು ಇಲ್ಲ ಮಾತಾಡ್ಕೊಂಡು ಹೋರಪಾತಾಗೆ ಅಂತ ಸುಮ್ಮನೆ ನಿನ್ನ ಕೆಲಸ ಆಯಿತು, ನೀನಾಯಿತು, ನಿನ್ನ ದೇವರ ಬಗ್ಗೆ ನಂಬಿಕೆ ಆಯಿತು. ಇಂಥ ಒಳ್ಳೆ ವಿಚಾರ ಕಾರ್ಯಕ್ರಮಗಳನ್ನ ಕೇಳ್ತಾ ಸಮಾಧಾನ ತಗೊಳ್ತಾ ಮಕ್ಕಳ ಕಡೆ ಗಮನ ಕೊಟ್ಟು ತವ್ರ ಮನೆಯನ್ನು ಉಳಿಸ್ಕೊ, ಗಂಡನ ಮನೆಯನ್ನು ಉಳಿಸ್ಕೊ, ಮುಂದುವರಿ. ನಾನು ಹೇಳಿದ್ನಲ್ಲ, ಅದೇ ಮನೆಯಲ್ಲಿರು. ದೃಷ್ಟಿಕೋನ ಚೆನ್ನಾಗಿರಲಿ. ಯಾವ ನೆಗೆಟಿವ್ ಶಕ್ತಿಯೂ ನಿಮ್ಮನ್ನು ಏನೂ ಮಾಡಲ್ಲ. ಆದರೆ ಮನೆಯ ಮಕ್ಕಳುಗಳಿಗೆ ಯಾವತ್ತಿಗೂ ಚಟಕ್ಕೆ ದಾಸರ ಆಗೋ ಥರ ಮಾಡಬಾರ್ದು. ಅಥವಾ ಮಕ್ಕಳಿಗೆ ಅದನ್ನಂತೂ, ಯಾಕಂದರೆ ನೀವು ಕೊಡೋ ದೊಡ್ಡ ಆಸ್ತಿ ಅವ್ರಿಗೆ ಸಂಸ್ಕಾರ. ಯಾಕಂದರೆ ಏನೇ ಗಂಡನ ಬಗ್ಗೆ ಪ್ರೀತಿ ಇರ್ಬೋದು, ಬಟ್ ಯಾವುದು ಅವರನ್ನು ಎಲ್ಲಿವರೆಗೂ ತಂತು ಅನ್ನೋದು ನಿಮಗೆ ಪರಿಚಯ ಇದೆ, ಹೌದಲ್ಲವಾ? ಅದನ್ನು ಮರಿಬಾರ್ದು. ನಾವೆಲ್ಲ ಕಲಿಬೇಕದರಿಂದ. ಕಣಪ್ಪ, ಗಂಡ ನನಗೆ ಅದ್ಭುತ, ಗಂಡ ದೇವರು ಹೌದು. ಆದರೆ ಆತ ತನ್ನ ಬದುಕನ್ನು ಈ ಸ್ಥಿತಿಗೆ ತಂದುಕೊಂಡಿದ್ದೇ ಚಟದಿಂದ. ನನ್ನ ಮಕ್ಕಳು ಹಂಗೆ ಮಾಡಬಾರ್ದು. ಸೊ ಆ ಪಾಠವನ್ನು ಕಲಿತು ಮುಂದೆ ಹೋಗಬೇಕು. ಒಳ್ಳೇದಾಗಲಿ ತಾಯಿ, ದೇವ್ರು ನಿನ್ನನ್ನು ಚೆನ್ನಾಗಿಡಲಿ, ನಿನ್ನ ಮಕ್ಕಳಿಗೆ ಒಳ್ಳೇದಾಗಲಿ. ಕಾರ್ಯಕ್ರಮ ಕೇಳ್ತಾ ಇರು, ನಿನ್ನ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಹೇಳ್ದಂಗೆ ಮತ್ತೆ ಅವರಿದ್ರು ಆಪ್ಷನ್ಸ್ ಬಂದು ನಿಮ್ಗೆ ಫಸ್ಟ್ ಕಾಲ್ ಮಾಡಿ ಹೇಳ್ತೀನಿ ಸರ್. ಖಂಡಿತ ಖಂಡಿತ ಖಂಡಿತ. ಅಂಥದ್ದೇನೇ ಇದ್ರು ಹಂಚ್ಕೊಳ್ಳವ, ಈ ನಂಬರ್ ಸೇವ್ ಮಾಡ್ಕೊ. ದೇವ್ರು ನಿನ್ನನ್ನು ಚೆನ್ನಾಗಿಡಲಿ. ಈ ರಾಮನವಮಿಯ ಸಮಯದಲ್ಲಿ ನನ್ನ ಪೂರ್ಣ ಪ್ರಾರ್ಥನೆ ನಿಮಗೋಸ್ಕರ, ನಿನ್ನ ಮಕ್ಕಳು, ನೀವು ಅದೇ ಮನೆಯಲ್ಲಿ ಎಲ್ಲರ ಮುಂದೆ ತಲೆ ಎತ್ತುಕೊಂಡು ಬದುಕೋ ಥರ ನಿಮ್ಮ ಜೀವನ ಸುಗಮವಾಗಲಿ. ದೇವರ ಅನುಗ್ರಹವಿರಲಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಅಂತರಂಗದಿಂದ ನೀವು ಶುದ್ಧವಾಗಿರಿ. ಯಾವ ಭಯವೂ ಬೇಡ. ಯಾವುದು ನಿಮ್ಮನ್ನು ಬಿಟ್ಟು ಹೋಗಿದೆಯೋ ಅವೇ ನಿಮ್ಮನ್ನು ಕಾಯ್ತವೆ. ಆಯಿತಾ? ಶುಭವಾಗ್ಲವ, ಒಳ್ಳೆಯದಾಗಲಿ. ಪರಮಾತ್ಮ ನೋಡಿ, 27 ವರ್ಷ ಇದೆ, ಹೆಣ್ಮಗಳು, 2 ಮಕ್ಕಳು, ಗಂಡ ತೀರ್ಕೊಂಡಿದ್ದಾರೆ. ಕೆಲವೊಮ್ಮೆ ಹೀಗಾದಾಗ ಆ ಹೆಣ್ಮಗಳು ಹೆಂಗೆ ತಡ್ಕೊಂಡಿದ್ದಾರೋ ಗೊತ್ತಿಲ್ಲ, ಬಟ್ ಮಕ್ಕಳಿಗೋಸ್ಕರ ಸಹನೆ ಮಾಡಿದ್ದಾರೆ. ಒಳ್ಳೆಯದಾಗ್ಲವ. ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಯಾವ ನೆಗೆಟಿವ್ ಎನರ್ಜಿಯೂ ನಿನ್ನ ಮನೆಯಲ್ಲಿ ಏನೂ ಆಟ ಆಡಲಿಕ್ಕಾಗಲ್ಲ. ನಿನ್ನ ಪತಿವ್ರತೆ ಗುಣ ನಿನ್ನನ್ನು ಕಾಪಾಡುತ್ತೆ. ಎಲ್ಲೂ ಕೂಡ ದಾರಿ ತಪ್ಪಬೇಡ. ಶುಭವಾಗಲಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯವಾಗಿರಿ. ಖಂಡಿತ ನಿಮ್ಮ ಬದುಕನ್ನು ದೇವರು ಸಮೃದ್ಧವಾಗಿಡ್ತಾನೆ. ಭಯ ಬೇಡ. ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳಿ. ತಮ್ಮ ಮನಸ್ಸಲ್ಲಿ ಏನೋ ನೋವಿದ್ದರೆ ದಯವಿಟ್ಟು ಯಾರ ಹತ್ರನಾದರೂ ಹಂಚ್ಕೊಳ್ಳಿ. ನೋವೆಲ್ಲರಿಗೂ ಬರುತ್ತೆ, ನನ್ನನ್ನು ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಹಂಚ್ಕೊಳ್ಳಿ, ಹತ್ತು ಬಿಡಿ. ಇಲ್ಲಾಂದರೆ ನೋಡಿ, ಪಾಪ ಅವ್ರಿಗೇನೋ ನೋವಿತ್ತೇನೋ, ಬೆಳಗಿನ ಜಾವ ಅವರು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಅದಕ್ಕೆ ನಾನು ಹೇಳ್ತೀನಿ, ಯಾರಿಗೂ ನೋವು ಕೊಡಬೇಡಿ. ಯಾಕಂದರೆ ಕೆಲವೊಂದು ಜೀವಗಳು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅವು ತಮ್ಮ ಬದುಕನ್ನು ಹಾಗೆ ಎಂಡ್ ಮಾಡ್ಕೊಂಡ್ಬಿಡ್ತವೆ. ಆವಾಗ ತುಂಬ ದೊಡ್ಡ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೋವು ಮಾಡಬೇಡಿ. ಹಂಗೂ ಏನೋ ಆಯಿತು ಅಂದರೆ ಕ್ಷಮೆ ಕೇಳಿ, ಅವರನ್ನು ಅಳೋಕೆ ಬಿಡಿ, ಅವ್ರ ನೋವನ್ನು ಹೊರಗಡೆ ಹಾಕಿಸಿ. ಅಥವಾ ನಿಮ್ಮನೇಲಿ ಯಾರೋ ಬೇಜಾರಲ್ಲಿದ್ದಾರೆ, ಯಾಕೋ ದುಃಖದಲ್ಲಿದ್ದಾರೆ, ಏನಾಯ್ತಪ್ಪ ಹೇಳೋ ಯಾಕೋ ಅಂತ ಒಂಚೂರು ಕೇಳಿ. ಇವೆಲ್ಲ ಅಹಂಕಾರ ಬಿಟ್ಟು ಕೇಳಿದಾಗ, ಯಾಕಂದ್ರೆ ತುಂಬ ಸಾರಿ ನೋಡಿ ಅವ್ರು ಹೇಳ್ದಂಗೆ ಹೇಳ್ಕೊಳ್ಳೋಕೆ ಯಾರೂ ಇಲ್ಲ ಅಂದಾಗ ಅಯ್ಯೋ ಈ ಜೀವನ ಇನ್ನು ಯಾಕೆ ಅಂದ್ಕೊಂಡು ಏನೋ ಮಾಡ್ಕೊಂಬಿಡ್ತಾರೆ. ಹಂಗಾಗಬಾರ್ದು ಅಂತ. ಒಳ್ಳೆಯದಾಗಲಿ, ಶುಭವಾಗ್ಲವಾ.